ಭೀಮಬಂಧನ. ನೀನೇ ನನ್ನ ಉಸಿರು ಅನನ್ಯ, ನನ್ನ ಆಟ, ನನ್ನ ಪ್ರಪಂಚವೇ ನೀನು. ಕಾರ್ತಿಕ್ ಮೆಲ್ಲನೆ ಅವಳ ಕಣ್ಣುಗಳ ಮೇಲೆ ತನ್ನ ತುಟಿಗಳನ್ನಿಟ್ಟ. ಆಮೇಲೆ ಅವಳ ಕೆನ್ನೆಗಳನ್ನು ಮುದ್ದಾಡುತ್ತಾ ಮತ್ತೆ ಅವಳ ತುಟಿಗಳತ್ತ ಬಂದ. ನನ್ನ ಜೀವನಕ್ಕೆ ಸಿಕ್ಕ ಅತ್ಯಂತ ಸುಂದರವಾದ ಉಡುಗೊರೆ ಅಂದರೆ ಅದು ನೀನೇ ಅನನ್ಯ. ಕಾರ್ತಿಕ್ ಮಾತನಾಡಿ ಸುಮ್ಮನಾದಾಗ ಆ ಕೋಣೆಯಲ್ಲಿ ಇಬ್ಬರ ಉಸಿರಿನ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಆಗ ಅನನ್ಯ ಮೆಲ್ಲನೆ ಕಾರ್ತಿಕ್ ಕೈಯನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡು ಮೊದಲ ಬಾರಿಗೆ ಯಾವುದೇ ಹೆದರಿಕೆಯಾಗಲಿ ಹಿಂಜರಿಕೆಯಾಗಲಿ ಇಲ್ಲದೆ ನೇರವಾಗಿ ಕಾರ್ತಿಕ್ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದಳು. ಅವಳ ಧ್ವನಿ ಸಣ್ಣಗೆ ನಡುಗುತ್ತಿತ್ತು, ಆದರೆ ಆ ಮಾತು ನೇರವಾಗಿ ಹೃದಯಕ್ಕೆ ಮುಟ್ಟುವಂತಿತ್ತು. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೇನೆ ಕಾರ್ತಿಕ್. ಬಹುಶಃ ಮೊದಲ ದಿನದಿಂದಲೇ ಅಲ್ಲದಿರಬಹುದು, ಆದರೆ ಯಾವಾಗ ನೀನು ನನ್ನನ್ನು ಇಷ್ಟ, ನನ್ನ ನಿರೀಕ್ಷೆ ಮತ್ತು ನನ್ನ ಗೌರವಕ್ಕೆ ಬೆಲೆ ಕೊಟ್ಟು ಪ್ರೀತಿಸುವುದನ್ನು ಕಲಿಸಿದೆಯೋ ಅಂದಿನಿಂದ ನನ್ನ ಪ್ರತಿಕ್ಷಣವೂ ನಿನಗೆ ಸೇರಿತ್ತು. ನಾನು ಬರೀ ನಿನ್ನವಳು ಕಾರ್ತಿಕ್, ಬರೀ ನಿನ್ನವಳು. ಇದನ್ನು ಕೇಳುತ್ತಿದ್ದಂತೆ ಕಾರ್ತಿಕ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಅವನ ವರ್ಷಗಳ ಹಠ, ಕಾಯುವಿಕೆ ಮತ್ತು ಅಪಾರವಾದ ಪ್ರೀತಿ ಇವತ್ತು ತನ್ನ ಗುರಿಯನ್ನು ತಲುಪಿತ್ತು. ಅವನು ಒಂದು ಕ್ಷಣವೂ ತಡ ಮಾಡದೆ ಅನನ್ಯಾಗೆ ಇನ್ನಷ್ಟು ಹತ್ತಿರವಾದ. ಆಕೆಯ ಮೇಲಿನ ಸಂಪೂರ್ಣ ಹಕ್ಕಿನಿಂದ ಅನನ್ಯನನ್ನು ತಬ್ಬಿಕೊಂಡು ಇನ್ನೊಂದೆಡೆ ಲೈಟ್ ಬೆಳಕು ಮತ್ತು AC ಗಾಳಿಯ ಸಣ್ಣ ಸದ್ದಿನ ನಡುವೆ ಆ ಇಡೀ ಮೀಟಿಂಗ್ ರೂಮ್ ಸೈಲೆಂಟ್ ಆಗಿತ್ತು. ಗಾಜಿನ ದೊಡ್ಡ ಕಿಟಕಿಯಿಂದ ಹೊರಗಡೆ ಬೆಂಗಳೂರು ನಗರದ ರಾತ್ರಿಯ ಬೆಳಕು ಸ್ಪಷ್ಟವಾಗಿ ಕಾಣುತ್ತಿತ್ತು, ಆದರೆ ಕೋಣೆಯ ಒಳಗಿನ ವಾತಾವರಣವೇ ಬೇರೆಯಾಗಿತ್ತು. ನಿಮ್ಮ ಈ ಕಣ್ಣುಗಳ ರಹಸ್ಯ ಏನು ಅನನ್ಯ ಮೇಡಮ್? ನಾನು ಪ್ರತಿದಿನ ನೋಡ್ತಾನೇ ಇದ್ದೀನಿ, ಆದರೆ ನನಗೆ ಅರ್ಥನೇ ಆಗ್ತಿಲ್ಲ. ಕೆಲವೊಮ್ಮೆ ತುಂಬ ಶಾಂತವಾಗಿ ಕಾಣಿಸುತ್ತದೆ, ಇನ್ನೊಮ್ಮೆ ಏನೇನೋ ದೊಡ್ಡ ಮೌನ ಇದ್ದ ಹಾಗೆ ಇರುತ್ತದೆ. ಕಾರ್ತಿಕ್ ಟೇಬಲ್ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚದೆ ಅನನ್ಯನನ್ನೇ ನೋಡುತ್ತಿದ್ದ. ಅವನ ಧ್ವನಿಯಲ್ಲಿ ಯಾವುದೇ ಹಿಂಜರಿಕೆ ಅಥವಾ ಭಯ ಇರಲಿಲ್ಲ. ಅಲ್ಲಿಯವರೆಗೂ ತಮ್ಮ ಟ್ಯಾಬ್ ಹಾಗೂ ಲ್ಯಾಪ್ಟಾಪ್ನಲ್ಲಿ ಬಿಸಿಯಾಗಿದ್ದ ಆಫೀಸ್ ಟೀಮ್ನವರು ಇದ್ದಕ್ಕಿದ್ದಂತೆ ಶಾಕ್ ಆಗಿ ಕಾರ್ತಿಕ್ನನ್ನು ನೋಡಲು ಪ್ರಾರಂಭಿಸಿದರು. ಅನನ್ಯ ತನ್ನ ಫೈಲ್ ಕ್ಲೋಸ್ ಮಾಡಿದ್ದಳು. ಅವಳ ಧ್ವನಿಯಲ್ಲಿ ಕಟ್ಟುನಿಟ್ಟಾದ ಗಾಂಭೀರ್ಯತೆ ಇತ್ತು. ಯಾರನ್ನಾದರೂ ತಮ್ಮ ಗಡಿ ದಾಟದಂತೆ ತಡೆಯಲು ಅವಳ ಧ್ವನಿ ಸಾಕಾಗಿತ್ತು. ಇದು ಬಿಸ್ನೆಸ್ ಪ್ರೆಸೆಂಟೇಷನ್ ಕಾರ್ತಿಕ್, ಪರ್ಸನಲ್ ಆಗಿ ಮಾತನಾಡುವ ಜಾಗ ಅಲ್ಲ. ನಿಮ್ಮ ರಿಪೋರ್ಟ್ ಓಪನ್ ಮಾಡು. ನನ್ನ ಕಣ್ಣುಗಳನ್ನು ನೋಡಿದ್ದು ಸಾಕಾಗಿದ್ದರೆ ಈ ಪ್ರಾಜೆಕ್ಟ್ ಕಡೆ ಗಮನ ಕೊಡು. ಆದರೆ ಕಾರ್ತಿಕ್ಗೆ ಅವಳ ಬೈಗುಳದ ಯಾವುದೇ ಪರಿಣಾಮ ಆಗಲಿಲ್ಲ. ಅವನು ಹಿಂದೆ ಸರಿಯುವವನಲ್ಲ. ತನ್ನ ಚೇರನ್ನು ಅವಳ ಕಡೆಗೆ ಇನ್ನಷ್ಟು ಹತ್ತಿರ ಜಾರಿಸಿದ. ಅವನ ಕಣ್ಣುಗಳು ಅನನ್ಯ ಮುಖದಿಂದ ಕದಲದಂತೆ ಇರಲೇ ಇಲ್ಲ. ನನ್ನ ರಿಪೋರ್ಟ್ನಲ್ಲಿ ಒಂದೇ ವಿಷಯ ಇರೋದು ಮೇಡಮ್, ಅದು ನೀವು. ಅವನ ಮಾತುಗಳು ಎಷ್ಟು ನೇರವಾಗಿದ್ದವು, ಅವನ ಕಣ್ಣುಗಳಲ್ಲಿ ಅಷ್ಟೇ ಪ್ರೀತಿ ಇತ್ತು. ಇದನ್ನು ಕೇಳಿ ಮೀಟಿಂಗ್ ರೂಮ್ನಲ್ಲಿದ್ದ ಸಹೋದ್ಯೋಗಿಗಳು ಮೆಲ್ಲನೆ ಪಿಸುಗುಟ್ಟಲು ಶುರು ಮಾಡಿದರು. ಅನನ್ಯಾಗೇನೋ ಸಡನ್ನಾಗಿ ಕೋಪ ಮತ್ತು ಮುಜುಗರದಿಂದ ಕೆನ್ನೆ ಕೆಂಪಾಯಿತು, ಆದರೆ ತಕ್ಷಣವೇ ತನ್ನನ್ನು ತಾನು ನಿಭಾಯಿಸಿಕೊಂಡಳು. ಅಷ್ಟರಲ್ಲಿ ಗ್ಲಾಸ್ ಡೋರ್ ಸರಿದು ಮತ್ತೊಬ್ಬ ಕಲೀಗ್ ಒಳಗೆ ಬಂದಳು. ಅನನ್ಯ ಎಂದಿನಂತೆ ಸರಳ ಹಾಗೂ ಸೂಪರ್ ಆದ ಫಾರ್ಮಲ್ ಉಡುಪಿನಲ್ಲಿದ್ದಳು. ಮುಖದಲ್ಲಿ ಯಾವುದೇ ಹೆಚ್ಚುವರಿ ಮೇಕಪ್ ಇರಲಿಲ್ಲ, ಆದರೂ ಆ ಸರಳತೆಯಲ್ಲೇ ಒಂದು ರೀತಿಯ ಗತ್ತು ಇತ್ತು. ರೂಮ್ನಲ್ಲಿ ಇದ್ದ ಪಿಸು ಮಾತುಗಳು ನಿಧಾನವಾಗಿ ಕಡಿಮೆಯಾದವು, ಆದರೆ ಒಂದೇ ಒಂದು ಜೋಡಿ ಕಣ್ಣುಗಳು ಮಾತ್ರ ಅನನ್ಯ ಮೇಲೆಯೇ ನೆಟ್ಟಿದ್ದವು. ಕಾರ್ತಿಕ್ ಕಣ್ಣುಗಳಲ್ಲಿ ಯಾವುದೇ ತರಲೆ ಇರಲಿಲ್ಲ, ಆ ನೋಟವೇ ಬೇರೆಯಾಗಿತ್ತು. ಅದರಲ್ಲಿ ಒಂದು ಹಠವಿತ್ತು, ಹಲವು ವರ್ಷಗಳಿಂದ ಯಾವುದೋ ಒಂದನ್ನು ಪಡೆಯಲೇಬೇಕೆಂಬ ಹಂಬಲವಿತ್ತು. 22 ವರ್ಷದ ಈ ಹುಡುಗ ಯಾವುದೋ ಹಳೆಯ ನೆನಪಿನಂತೆ ಅನನ್ಯನನ್ನು ನೋಡುತ್ತಿದ್ದ. ಅನನ್ಯ ಕಣ್ಣು ತಪ್ಪಿಸಲು ನೋಡಿದಳು, ಆದರೆ ಮನಸ್ಸಿನ ಆಕರ್ಷಣೆಯನ್ನು ತಡೆಯುವುದು ಸುಲಭವಾಗಿರಲಿಲ್ಲ. ಅನನ್ಯ ಅವನನ್ನು ನೋಡಿಯೂ ನೋಡದಂತೆ ನಟಿಸಿದಳು. ಅವಳು ಜೀವನದಲ್ಲಿ ಎಷ್ಟೋ ಜನರನ್ನು ನೋಡಿದ್ದಳು, ಆದರೆ ಕಾರ್ತಿಕ್ ಕಣ್ಣುಗಳಲ್ಲಿ ಏನೋ ಒಂದಿತ್ತು. ನಿಶ್ಶಬ್ದ ಕೋಣೆಯಲ್ಲಿ ಗಡಿಯಾರದ ಟಿಕ್ ಟಿಕ್ ಸದ್ದು ಪ್ರತಿಯೊಬ್ಬರಿಗೂ ಕೇಳಿಸದಿದ್ದರೂ ಒಳಗೊಳಗೆ ಕಂಪನ ಉಂಟು ಮಾಡುವಂತೆ ಇತ್ತು ಅವನ ನೋಟ. ಅನನ್ಯ ಕಾರ್ತಿಕ್ ನೀಡಿದ ಅಸೈನ್ಮೆಂಟ್ ಫೈಲ್ ತೆರೆದಾಗ ಅದರಲ್ಲಿ ಕೆಲಸದ ಯಾವ ಲೆಕ್ಕವೂ ಇರಲಿಲ್ಲ. ಇಡೀ ಸ್ಕ್ರೀನ್ನಲ್ಲಿ ಅನನ್ಯ ಕೈಯಿಂದ ಬಿಡಿಸಿದ ಸುಂದರವಾದ ಸ್ಕೆಚ್ ಇತ್ತು. ಅದರ ಕೆಳಗೆ ಒಂದು ಸಾಲು ಬರೆದಿತ್ತು, ನಿಮ್ಮ ಕಣ್ಣುಗಳು ನನ್ನ ಗಮನವನ್ನೆಲ್ಲ ಕದ್ದು ಬಿಟ್ಟಿವೆ. ಅನನ್ಯ ಬೆರಳುಗಳು ಒಂದು ಕ್ಷಣ ನಿಂತು ಹೋದವು. ಆ ಸಾಲು ಫೈಲ್ನಿಂದ ಹೊರಬಂದು ನೇರವಾಗಿ ಅವಳ ಹೃದಯಕ್ಕೆ ತಾಕಿತ್ತು. ಅವಳು ಪ್ರಶಂಸೆಗಳನ್ನು ಕೇಳಿದ್ದು ಇದೇ ಮೊದಲನೆಯದಲ್ಲ, ಆದರೆ ಈ ಬಾರಿ ಅವಳು ತನ್ನ ಸುತ್ತಲೂ ನಿರ್ಮಿಸಿಕೊಂಡಿದ್ದ ದೊಡ್ಡ ತಡೆಗೋಡೆಯನ್ನು ಆ ಸಾಲುಗಳು ಮುರಿದು ಹಾಕುವಂತಿತ್ತು.
ಅವಳು ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ಸುಧಾರಿಸಿಕೊಂಡಳು. ಕೆಲವೊಮ್ಮೆ ಭಾವನೆಗಳನ್ನು ನಮ್ಮಿಂದಲೇ ಮುಚ್ಚಿಡಬೇಕಾಗುತ್ತದೆ. ಮೀಟಿಂಗ್ ಮುಗಿಯುತ್ತಿದ್ದಂತೆ ಎಲ್ಲರೂ ತಮ್ಮ ತಮ್ಮ ಕೆಲಸದ ಮೇಲೆ ಹೊರಗೆ ಹೋದರು. ಇಡೀ ಕ್ಯಾಬಿನ್ನಲ್ಲಿ ಮೌನ ಆವರಿಸಿತ್ತು. ಬೋರ್ಡ್ ಮೇಲಿದ್ದ ಕೆಲವು ಪಾಯಿಂಟ್ಗಳು ಮತ್ತು ಕಿಟಕಿಯಿಂದ ಬರುತ್ತಿದ್ದ ಗಾಳಿಯ ಸದ್ದು ಮಾತ್ರ ಇತ್ತು. ಅನನ್ಯ ತನ್ನ ಟ್ಯಾಬ್ ಮತ್ತು ಪರ್ಸ್ ಎತ್ತಿಕೊಂಡಳು. ಬಾಗಿಲತ್ತ ನಡೆಯುತ್ತಿದ್ದಾಗ ಬಾಗಿಲ ಬಳಿ ನಿಂತಿದ್ದ ಎತ್ತರದ ನೆರಳು ಅವಳನ್ನು ತಡೆಯಿತು. ನನಗೆ ಸ್ವಲ್ಪ ಮಾತನಾಡೋದಿದೆ, ಜಸ್ಟ್ 2 ನಿಮಿಷ. ಕಾರ್ತಿಕ್ ಧ್ವನಿ ಸಣ್ಣದಾಗಿತ್ತು, ಆದರೆ ಅವನಲ್ಲಿ ಒಂದು ಆತ್ಮವಿಶ್ವಾಸವಿತ್ತು. ಅನನ್ಯ ತಿರುಗಿ ನೋಡಲಿಲ್ಲ, ಆದರೆ ಅವನನ್ನು ತಡೆಯಲು ಇಲ್ಲ. ಏನು ಮಾತನಾಡದಿದ್ದರೂ ನಾಳೆ ಆಫೀಸ್ ಟೈಮ್ನಲ್ಲಿ ಮಾತನಾಡು, ಇವತ್ತಿನ ಟೈಮ್ ಮುಗಿದಿದೆ. ಅನನ್ಯ ಧ್ವನಿ ಗಂಭೀರವಾಗಿತ್ತು. ಕಾರ್ತಿಕ್ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು. ಅವನು ಮೆಲ್ಲನೆ ನಡೆದು ಅನನ್ಯ ಬಳಿ ಬಂದು ಗಾಜಿನ ಬಾಗಿಲನ್ನು ಲಾಕ್ ಮಾಡಿದ. ಟೈಮ್ ಯಾವತ್ತೂ ಮುಗಿದು ಹೋಗಿದೆ ಮೇಡಮ್, ಆದರೆ ಕೆಲವು ಕ್ಷಣಗಳು ಎಂದಿಗೂ ಮುಗಿಯಲ್ಲ. ಅನನ್ಯ ಹೃದಯ ಒಂದು ಕ್ಷಣ ಜೋರಾಗಿ ಹೊಡೆದುಕೊಂಡಿತ್ತು, ಆದರೆ ಅವಳ ಕಣ್ಣುಗಳು ಕಾರ್ತಿಕ್ ಕಣ್ಣುಗಳಿಂದ ಕದಲಲಿಲ್ಲ. ನಿಮ್ಮನ್ನೇ ನೋಡ್ತಾ ಇರುವ ಪ್ರತಿ ಕ್ಷಣವೂ ಮುಗಿಯದ ಕ್ಷಣವೇ. ಕಾರ್ತಿಕ್ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಜಾದು ಇತ್ತು. ಅನನ್ಯ ಈ ಬಾರಿ ಅವನತ್ತ ಮುಖ ಮಾಡಿದಳು. ಅವಳ ಕಣ್ಣುಗಳಲ್ಲಿ ಸೀನಿಯರ್ ಬಾಸ್ ಎಂಬ ಗಾಂಭೀರ್ಯವಿತ್ತು. ನೋಡು ಕಾರ್ತಿಕ್, ನಿನಗೆ ಈ ಕಂಪನಿಯಲ್ಲಿ ನನ್ನ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಬೇಕು ಅಂದರೆ ಈ ಬಾಲಿಶತನವನ್ನು ಹೊರಗಡೆಯೇ ಬಿಟ್ಟು ಬಾ. ನಾನು ನಿನಗೆ ಸೀನಿಯರ್ ಮತ್ತು ಬಾಸ್ ಫ್ರೆಂಡ್ ಅಲ್ಲ. ಅನನ್ಯ ಮಾತು ಖಡಕ್ ಆಗಿತ್ತು, ಆದರೆ ಕಾರ್ತಿಕ್ಗೆ ಈ ಬೈಗುಳದಿಂದ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವನಂತೂ ಅನನ್ಯನ ಪ್ರತಿಯೊಂದು ರೂಪವನ್ನು ಒಪ್ಪಿಕೊಳ್ಳಲು ಸಿದ್ಧನಾಗಿದ್ದ. ಅನನ್ಯ ಕೋಪ ನೋಡಿ ಹಿಂದೆ ಸರಿಯುವ ಬದಲು ಇನ್ನೊಂದು ಹೆಜ್ಜೆ ಹತ್ತಿರ ಬಂದು, ಬಾಸ್ ಅಂತ ಒಪ್ಕೊತೀನಿ ಮೇಡಮ್, ಆದರೆ ನಿಮ್ಮ ಕಣ್ಣುಗಳು ಹೇಳಿಕೊಡೋ ಪಾಠವನ್ನು ಯಾರೂ ಕಲಿಸಬೇಕಾಗಿಲ್ಲ. ಸುಮ್ಮನೆ ಮನಸ್ಸು ಸೋತರೆ ಸಾಕು. ಅನನ್ಯ ಮುಖ ಕೋಪದಿಂದ ಕೆಂಪಗಾಯಿತು, ಆದರೆ ಅವಳು ಧೈರ್ಯವಾಗಿ ಅಲ್ಲಿ ನಿಂತಿದ್ದಳು. ಇನ್ನೊಂದು ಮಾತನಾಡಿದರೆ ನಾಳೆಯಿಂದ ನಿನ್ನನ್ನು ಈ ಆಫೀಸ್ ಬಿಲ್ಡಿಂಗ್ ಒಳಗಡೆಯೇ ಬಿಡಲ್ಲ, ನೆನಪಿಟ್ಟುಕೋ. ಅವಳು ಕಾರ್ತಿಕ್ನನ್ನು ಬೆದರಿಸಲು ಕೊನೆಯ ಪ್ರಯತ್ನ ಮಾಡಿದಳು. ಆಗ ಕಾರ್ತಿಕ್ ಮುಖದಲ್ಲಿ ಆ ಸುಂದರವಾದ ನಗು ಮೂಡಿತು. ನೀವು ಹೇಗೋ ನನ್ನನ್ನು ನೋಡ್ತಿಲ್ಲ ಮೇಡಮ್, ಆದರೆ ನಾನು ಯಾರ ಮತ್ತು ನಿಮ್ಮ ಮೇಲೆ ನನಗಿರೋ ಪ್ರೀತಿ ಏನು ಅನ್ನೋದು ನಿಮ್ಮ ಕಣ್ಣುಗಳಲ್ಲಿ ಮೊದಲನೇ ದಿನವೇ ಬರೆದು ಹೋಗಿದೆ. ಅನನ್ಯ ಏನೋ ಹೇಳಲು ಹೊರಟು ಸುಮ್ಮನಾದಳು. ಈ ರೀತಿಯ ಹಠಮಾರಿತನವನ್ನು ಮಾತುಗಳಿಂದ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅರ್ಥವಾಗಿತ್ತು. ಅವಳು ವೇಗವಾಗಿ ತಿರುಗಿ ಬಾಗಿಲತ್ತ ಹೆಜ್ಜೆ ಹಾಕಿದಳು. ಒಂದು ವೇಳೆ ತಿರುಗಿ ನೋಡಿದರೆ ಕಾರ್ತಿಕ್ ಹಠಕ್ಕೆ ತನ್ನ ಮನಸ್ಸು ಸೋತು ಬಿಡುತ್ತೇನೋ ಎಂಬ ಭಯ ಅವಳಿಗಿತ್ತು. ಕೆಲಸದ ಈ ಸಂಬಂಧಕ್ಕೆ ಈ ರೀತಿಯ ಅವಮಾನ ಮಾಡಬೇಡಿ ಕಾರ್ತಿಕ್. ಈ ಹಠ ನಿನ್ನನ್ನು ಯಾವುದೋ ಒಂದು ದಿನ ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಅನನ್ಯ ತಿರುಗದೆ ಹೇಳಿ ಹೊರಡಲಾರಂಭಿಸಿದಳು. ಆಗ ಹಿಂದಿನಿಂದ ಬಂದ ಕಾರ್ತಿಕ್ ಧ್ವನಿ ಒಂದು ಕ್ಷಣ ಅವಳ ಉಸಿರನ್ನು ನಿಲ್ಲಿಸುವಂತೆ ಮಾಡಿತ್ತು. ಹಾಳಾಗೋದಕ್ಕೆ ತಾನೇ ಬಂದಿದ್ದೀನಿ ಮೇಡಮ್, ನಿಮ್ಮ ಕಾಲಡಿಯಲ್ಲಿ ಹಾಳಾಗೋಕ್ಕೆ ಹಕ್ಕು ಕೇಳುತ್ತಿದ್ದೇನೆ. ಕಾರ್ತಿಕ್ ತನ್ನ ಕೂದಲನ್ನು ಸರಿಪಡಿಸಿಕೊಂಡು ತುಟಿಗಳನ್ನು ಮುದುರಿ ಮೆಲ್ಲನೆ ಶಿಳ್ಳೆ ಹೊಡೆಯುತ್ತಾ ಅನನ್ಯ ಹಿಂದಿನಿಂದ ಕ್ಯಾಬಿನಿಂದ ಹೊರಬಂದ. ಅವನ ಈ ನಿರ್ಲಕ್ಷ್ಯದ ನಡವಳಿಕೆಯನ್ನು ಕಂಡ ಅನನ್ಯ ಗೊಣಗುತ್ತಾ ತನ್ನ ಮೇನ್ ಕ್ಯಾಬಿನ್ ಕಡೆ ಹೋದಳು. ಸಂಪೂರ್ಣ ಹಠಮಾರಿ ಮತ್ತು ತುಂಟ ಹುಡುಗ. ಹಗಲಿನ ಬೆಳಕು ಪೂರ್ತಿಯಾಗಿ ಮಾಯವಾಗಿತ್ತು. ಸಾಯಂಕಾಲ ತಂಪಾದ ಗಾಳಿ ಆಫೀಸ್ ಹೊರಗೆ, ರಸ್ತೆ ಮತ್ತು ಪಾರ್ಕಿಂಗ್ ಜಾಗದಲ್ಲಿ ಬೇಗನೆ ಕತ್ತಲು ಆವರಿಸುವಂತೆ ಮಾಡಿತ್ತು. ಆಫೀಸ್ ಬೇಸ್ಮೆಂಟ್ ಪಾರ್ಕಿಂಗ್ನಲ್ಲಿ ಗಾಡಿಗಳ ಸಾಲಿತ್ತು. ಒಂದು ಮೂಲೆಯಲ್ಲಿ ಆಫೀಸ್ನ ಮೂವರು ಸೀನಿಯರ್ ಉದ್ಯೋಗಿಗಳು ನಿಂತಿದ್ದರು. ಅವರ ಕೈಯಲ್ಲಿ ಸಿಗರೇಟ್ ಇತ್ತು ಮತ್ತು ಮುಖದಲ್ಲಿ ಸಣ್ಣ ಕೆಟ್ಟ ನಗು ಇತ್ತು. ಅವರ ಧ್ವನಿ ಕಡಿಮೆ ಇದ್ದರೂ ಅವರು ಆಡುತ್ತಿದ್ದ ಮಾತುಗಳಲ್ಲಿ ಕೆಟ್ಟತನ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಅವರು ಅನನ್ಯ ಬಗ್ಗೆಯೇ ಮಾತನಾಡುತ್ತಿದ್ದರು. ಮೇಡಮ್ ನೋಡೋಕ್ಕೆ ಸಖತ್ತಾಗಿದ್ದಾರೆ ಕಣೋ, ಎಷ್ಟು ಸೈಲೆಂಟ್ ಆಗಿರ್ತಾರೋ ಅಷ್ಟೇ ಅಟ್ರಾಕ್ಟಿವ್ ಆಗಿದ್ದಾರೆ. ಒಂದು ನೈಟ್ ಅವರ ಜೊತೆ ಸಿಕ್ಕರೆ ಸೂಪರ್ ಅಲ್ವಾ. ಅವತ್ತು ಮೀಟಿಂಗ್ನಲ್ಲಿ ನಕ್ಕು ಮಾತನಾಡಿದಾಗ ನಾನಂತೂ ಫ್ಲಾಟೇ ಆಗೋದೆ. ಆ ಸೀನಿಯರ್ ಕಲೀಗ್ ಬಾಯಿಂದ ಆ ಕೆಟ್ಟ ಮಾತುಗಳು ಬರ್ತಿದ್ದಂತೆಯೇ ಸ್ವಲ್ಪ ದೂರದಲ್ಲಿ ತನ್ನ ಕಾರು ಕಡೆಗೆ ಹೋಗುತ್ತಿದ್ದ ಕಾರ್ತಿಕ್ ಇದ್ದಕ್ಕಿದ್ದಂತೆ ನಿಂತು ಬಿಟ್ಟ. ಆ ಮಾತುಗಳು ಕಾರ್ತಿಕ್ ಕಿವಿಗೆ ಬಿದ್ದಿದ್ದೇ ತಡ ನೇರವಾಗಿ ಎದೆಗೆ ಪೆಟ್ಟು ಬಿದ್ದಂತಾಯಿತು. 2 ಸೆಕೆಂಡ್ ತೀರಾ ಸೈಲೆಂಟಾಗಿ ನಿಂತ. ಆಮೇಲೆ ತಿರುಗಿ ನೋಡಿದರೆ ಅವನ ಕಣ್ಣುಗಳಲ್ಲಿ ಬೆಂಕಿಯುಂಡೆ ಉರಿಯುತ್ತಿದ್ದವು. ಅಲ್ಲಿ ಯಾವುದೇ ಕನಿಕರವಾಗಲಿ ಕ್ಷಮೆಯಾಗಲಿ ಇರಲಿಲ್ಲ, ಬರೀ ಕೋಪ ತುಂಬಿತ್ತು. ಎಷ್ಟು ಧೈರ್ಯ ನಿನಗೆ ಈ ರೀತಿ ಬಕ್ವಾಸ್ ಮಾತನಾಡೋಕೆ. ಆ ವ್ಯಕ್ತಿಗೆ ವಿಷಯ ಅರ್ಥವಾಗುವಷ್ಟರಲ್ಲಿ ಕಾರ್ತಿಕ್ ಒಂದೇ ಏಟಿಗೆ ಅವನನ್ನು ಹೊಡೆದು ಬಿಟ್ಟ. ಅವನ ಕಾಲರ್ ಹಿಡಿದು ನೇರವಾಗಿ ಅಲ್ಲಿದ್ದ ಗ್ಲಾಸ್ ಪಿಲ್ಲರಿಗೆ ಜಜ್ಜಿಬಿಟ್ಟ. ಆ ಪೆಟ್ಟಿನ ರಭಸಕ್ಕೆ ಇಡೀ ಪಾರ್ಕಿಂಗ್ ಏರಿಯಾದಲ್ಲಿ ಸದ್ದು ಪ್ರತಿಧ್ವನಿಸುತ್ತಿತ್ತು.
ಸುತ್ತಲೂ ನಿಂತಿದ್ದ ಉಳಿದವರು ಹೆದರಿ ಎರಡೆಜ್ಜೆ ಹಿಂದೆ ಸರಿದರು. ಕಾರ್ತಿಕ್ನ ಈ ರೌದ್ರವರನ್ನು ಅವರು ಎಂದೂ ನೋಡಿರಲಿಲ್ಲ. ಕಾರ್ತಿಕ್ ಅವನನ್ನು ಕಾರಿನ ಬೋನೆಟ್ ಮೇಲೆ ಕೆಡವಿ ಬೆರಳುಗಳಿಂದ ಅವನ ಕತ್ತನ್ನು ಬಲವಾಗಿ ಹಿಸುಕಿದ. ಅವನು ಜೋರಾಗಿ ಕಿರುಚುತ್ತಿರಲಿಲ್ಲ, ಆದರೆ ಅವನ ಧ್ವನಿ ಎಷ್ಟು ಗಂಭೀರವಾಗಿತ್ತೆಂದರೆ ಕೇಳುವವರ ಎದೆ ನಡುಗುತ್ತಿತ್ತು. ಯಾವ ಬಾಯಲ್ಲಿ ಅವಳ ಹೆಸರು ತಗೊಂಡು ಆ ರೀತಿ ಅಸಹ್ಯವಾಗಿ ಮಾತನಾಡಿದೆಯೋ ಆ ನಾಲಿಗೆಯನ್ನು ಬಾಯಲ್ಲಿ ಇರಲು ಬಿಡಲ್ಲ. ಬಿಡೋ ಬಿಡೋ ನನ್ನ ಹುಚ್ಚ ನೀನು, ಆ ವ್ಯಕ್ತಿ ನೋವಿನಿಂದ ನರಳಾಡುತ್ತಾ ಕೂಗಾಡಿದ. ನಿನ್ನಂಥವರಿಗೆ ಅವಳು ಬರೀ ಸುಂದರವಾದ ಮುಖ ಅಷ್ಟೇ. ಕಾರ್ತಿಕ್ ಕಣ್ಣುಗಳು ಕೋಪವಾಗಿದ್ದವು. ಉಸಿರಾಟ ನಿಯಂತ್ರಣ ತಪ್ಪಿತ್ತು. ಆದರೆ ನನಗೆ ಅವಳು ನನ್ನ ಜೀವ, ನನ್ನ ಪ್ರಪಂಚ. ಇನ್ನೊಮ್ಮೆ ಅವಳ ಹೆಸರು ತೆಗೆದುಕೊಂಡು ಈ ರೀತಿ ಅಸಹ್ಯವಾಗಿ ಮಾತನಾಡಕ್ಕೆ ಹೋದರೆ ಈ ಜಗತ್ತಿನಲ್ಲಿಯೇ ನಿನ್ನನ್ನು ಇಲ್ಲದಂತೆ ಮಾಡಿಬಿಡುತ್ತೇನೆ. ಅವನು ಗರ್ಜಿಸುತ್ತಿದ್ದ. ಅವನ ಆ ರೋಷ ಅಲ್ಲಿದ್ದ ಪ್ರತಿಯೊಬ್ಬರನ್ನ ಬೆದರಿಸಿಬಿಟ್ಟಿತ್ತು. ಕಾರ್ತಿಕ್ ಕೈ ನರಗಳು ಉಬ್ಬಿದ್ದವು. ಅವನ ಕೋಪ ಕಂಟ್ರೋಲ್ ತಪ್ಪುತ್ತಿತ್ತು. ಅವನು ಇನ್ಯಾವುದೋ ಅಪಾಯಕಾರಿ ಹೆಜ್ಜೆ ಇಡುವುದರ ಒಳಗೆ ಪಾರ್ಕಿಂಗ್ ಲಿಫ್ಟ್ ಬಾಗಿಲು ಓಪನ್ ಆಯಿತು. ಕಾರಿನ ಹೆಡ್ಲೈಟ್ ಬೆಳಕಿನಲ್ಲಿ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿ ಗಟ್ಟಿಯಾಗಿರಲಿಲ್ಲ, ಆದರೆ ತುಂಬ ಪರಿಚಿತವಾಗಿತ್ತು. ಕಾರ್ತಿಕ್. ಆ ಹೆಸರು ಕೇಳುತ್ತಿದ್ದಂತೆ ಇಡೀ ಜಗತ್ತನ್ನೇ ನಾಶ ಮಾಡಲು ನಿಂತಿದ್ದವನು ಒಂದು ಕ್ಷಣ ಶಾಕ್ ಆಗಿ ನಿಂತುಬಿಟ್ಟ. ಕಾರ್ತಿಕ್ ಕಣ್ಣು ಮುಚ್ಚಿದ. ಅವನಿಗೆ ತಿರುಗಿ ನೋಡುವ ಅಗತ್ಯವೇ ಇರಲಿಲ್ಲ. ಆ ಸೆಂಟ್ ವಾಸನೆ ಮತ್ತು ಧ್ವನಿ ಅವನನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಅನನ್ಯ ಬೀಗ ಹೆಜ್ಜೆ ಹಾಕುತ್ತಾ ಮುಂದೆ ಬಂದಳು. ಪಾರ್ಕಿಂಗ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಸಾಮಗ್ರಿಗಳು, ಕಾರಿನ ಬೋನೆಟ್ ಮೇಲೆ ಬಿದ್ದಿದ್ದ ವ್ಯಕ್ತಿ ಮತ್ತು ಕೋಪದಿಂದ ನಡುಗುತ್ತಿದ್ದ ಕಾರ್ತಿಕ್ ಕೈಗಳು ನೋಡಿ ಅವಳ ಎದೆ ಜಲ್ಲೆಂದಿತ್ತು. ಏನು ಹುಚ್ಚುತನ ಇದು ಕಾರ್ತಿಕ್, ಬಿಡು ಅವರನ್ನು. ಅನನ್ಯ ಬೆದರಿ ಚೀರಿದಳು. ಅನನ್ಯ ಗಾಯಗೊಂಡಿದ್ದ ಆ ವ್ಯಕ್ತಿಗೆ ಸಹಾಯ ಮಾಡಲು ಮುಂದೆ ಬಂದ ತಕ್ಷಣ ಕಾರ್ತಿಕ್ ಆ ವ್ಯಕ್ತಿಯನ್ನು ಬಿಟ್ಟು ತಿರುಗಿ ನೇರವಾಗಿ ಅನನ್ಯ ಕೈಯನ್ನು ಬಲವಾಗಿ ಹಿಡಿದುಕೊಂಡ. ಅವನ ಹಿಡಿತದಲ್ಲಿ ನೋವಿರಲಿಲ್ಲ, ಆದರೆ ಒಂದು ರೀತಿಯ ಹಠವಿತ್ತು. ಅದು ಅನನ್ಯನನ್ನು ಅಲ್ಲೇ ನಿಲ್ಲಿಸಿಬಿಟ್ಟಿತ್ತು. ಕಾರ್ತಿಕ್ ತನ್ನ ಕೆಂಡದಂತಹ ಕಣ್ಣುಗಳಿಂದ ಅನನ್ಯಗೆ ಇನ್ನಷ್ಟು ಹತ್ತಿರ ಬಂದ. ಇಬ್ಬರ ನಡುವಿನ ಹತ್ತಿರ ಪೂರ್ತಿ ಇಲ್ಲದಂತಾಗಿತ್ತು. ಅನನ್ಯ ಉಸಿರು ಕಾರ್ತಿಕ್ ಎದೆಗೆ ತಾಕುತ್ತಿತ್ತು. ಕಾರ್ತಿಕ್ ಈ ಭಯಾನಕ ಹಾಗೂ ತೀವ್ರವಾದ ರೂಪವನ್ನು ನೋಡಿ ಅನನ್ಯ ಎದೆ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತ್ತು. ಕಾರ್ತಿಕ್ ಇದ್ದಕ್ಕಿದ್ದಂತೆ ಪಾರ್ಕಿಂಗ್ನಲ್ಲಿದ್ದ ಸಹೋದ್ಯೋಗಿಗಳು ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಯಾರನ್ನ ಲೆಕ್ಕಿಸದೆ ಅನನ್ಯಳನ್ನು ತನ್ನತ್ತ ಎಳೆದುಕೊಂಡು ಎದೆಗೆ ಗಟ್ಟಿಯಾಗಿ ತಬ್ಬಿಕೊಂಡ. ನೀವು ಒಬ್ಬರೇ ನನ್ನನ್ನು ಈ ರೀತಿ ಹುಚ್ಚನನ್ನಾಗಿ ಮಾಡೋಕೆ ಸಾಧ್ಯ. ನಿಮ್ಮಿಂದ ಮಾತ್ರ ನನ್ನ ಉಸಿರು ಓಡ್ತಾ ಇರೋದು. ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಯೋಚನೆ ಮಾಡ್ತಾರಲ್ಲ, ಅವರನ್ನು ಇಲ್ಲದಂತೆ ಮಾಡಿಬಿಡುತ್ತೀನಿ. ನೀವು ನನ್ನವಳು ಅನನ್ಯ, ಬರೀ ನನ್ನವಳು. ಯಾರು ನಿಮ್ಮನ್ನು ಕೆಟ್ಟ ಕಣ್ಣಿನಿಂದ ನೋಡೋಕೆ ಬಿಡಲ್ಲ. ಅವನ ಧ್ವನಿಯಲ್ಲಿ ಒಂದು ನಡುಕವಿತ್ತು, ಹುಚ್ಚು ಪ್ರೀತಿ ಇತ್ತು. ಅವನು ಅನನ್ಯನನ್ನು ಎಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದನೆಂದರೆ ಎಂದಿಗೂ ಬಿಡುವುದೇ ಇಲ್ಲವೇನೋ ಅನ್ನುವಂತಿತ್ತು. ಆಗ ಅವನ ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಜಾರಿ ಅನನ್ಯ ಹೆಗಲ ಮೇಲೆ ಬಿದ್ದಿತ್ತು. ಅನನ್ಯಗೆ ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗಿ ಹೋದಳು. ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ. ಕಾರ್ತಿಕ್ನ ಬಲವಾದ ಹಿಡಿತದಲ್ಲಿ ಅವಳು ಅಸಹಾಯಕಳಾಗಿದ್ದಳು. ಆದರೆ ಅವಳ ಒಳಗಡೆ ಭಾವನೆಗಳ ಬಿರುಗಾಳಿಯೇ ಇದ್ದಿತ್ತು. ಸುತ್ತಲೂ ನಿಂತಿದ್ದ ಕಲೀಗ್ಸ್ ಮತ್ತು ಗಾರ್ಡ್ಸ್ ಎಲ್ಲರೂ ಶಾಕ್ ಆಗಿ ಹೆದರಿಕೆಯಿಂದ ವಿಚಿತ್ರವಾಗಿ ತಮ್ಮನ್ನೇ ನೋಡುತ್ತಿರುವುದು ಅವಳಿಗೆ ಕಾಣಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಕಾರ್ತಿಕ್ ಸುತ್ತಮುತ್ತಲಿನ ಪ್ರಜ್ಞೆ ಬಂತು. ಅವನು ಅನನ್ಯನ ಬಿಟ್ಟು ಹಿಂದೆ ಸರಿದ. ಅನನ್ಯ ಮುಖವನ್ನು ಕೊನೆಯದಾಗಿ ಒಮ್ಮೆ ಆಳವಾಗಿ ನೋಡಿ ವೇಗವಾಗಿ ಅಲ್ಲಿಂದ ಹೊರಟು ಹೋದ. ಅವನ ಕಾಲುಗಳು ನೆಲದ ಮೇಲೆ ಸರಿಯಾಗಿ ಇಡುತ್ತಿರಲಿಲ್ಲ. ಅವನು ಅಲ್ಲಿಂದ ಹೊರಟು ಹೋದರೂ ಅನನ್ಯ ಜೀವನದಲ್ಲಿ ಎಂದು ಶಮನವಾಗದ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿ ಹೋಗಿದ್ದ. ಅನನ್ಯ ಅಲ್ಲೇ ಶಿಲೆಯಂತೆ ನಿಂತು ಬಿಟ್ಟಳು. ತನ್ನ ಹೃದಯದ ಮಿಡಿತವನ್ನು ತಾನೇ ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆ ಕ್ಷಣ ಕಾರ್ತಿಕ್ನ ಆ ಹಿಡಿತ, ಅವನ ಅಳು ಮತ್ತು ಆ ಮಾತು, ನೀವು ಬರೀ ನನ್ನವಳು ಅನನ್ಯ, ಎದೆಯಲ್ಲಿ ಮಾರ್ದನಿಸುತ್ತಲೇ ಇತ್ತು. ಸುತ್ತಲಿದ್ದ ಜನರು ಇನ್ನೂ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಸಾವಿರ ಪ್ರಶ್ನೆಗಳಿದ್ದವು. ಆದರೆ ಅನನ್ಯ ಯಾರನ್ನೂ ನೋಡದೆ ಸೈಲೆಂಟ್ ಆಗಿ ತನ್ನ ಕಾರಿನತ್ತ ನಡೆದು ಹೋದಳು. ಎಲ್ಲರೂ ಇವತ್ತಿನ ಪ್ರೆಸೆಂಟೇಷನ್ ಪಾಯಿಂಟ್ಸ್ ಕಂಪ್ಲೀಟೆಡ್ ಮಾಡಿದ್ದೀರಾ? ಮಾರನೇ ದಿನ ಬೆಳಗ್ಗೆ ಆಫೀಸ್ ರೂಮ್ನಲ್ಲಿ ಅನನ್ಯ ಧ್ವನಿ ಎಂದಿನಂತೆ ಪ್ರೊಫೆಷನಲ್ ಮತ್ತು ಕೂಲ್ ಆಗಿತ್ತು. ಆದರೆ ಅದರಲ್ಲಿ ಒಂದು ರೀತಿಯ ಡಿಸ್ಟೆನ್ಸ್ ಇತ್ತು. ಇಡೀ ರೂಮ್ನಲ್ಲಿ ಕಂಪ್ಯೂಟರ್ ಕೀಲಿ ಟಿಕ್ ಟಿಕ್ ಸದ್ದು ಮತ್ತು AC ಸಣ್ಣ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಆದರೆ ಕಾರ್ತಿಕ್ ಮನಸ್ಸಿನಲ್ಲಿ ದೊಡ್ಡ ಗೊಂದಲವೇ ನಡೆಯುತ್ತಿತ್ತು. ಅವನು ಕೊನೆಯ ಸಾಲಿನಲ್ಲಿ ಮೂಲೆಯಲ್ಲಿ ಟೇಬಲ್ ಬಳಿ ಕುಳಿತಿದ್ದ. ಇವತ್ತು ಅವನು ಎಂದಿಗಿಂತಲೂ ವಿಭಿನ್ನವಾಗಿ ಕಾಣಿಸುತ್ತಿದ್ದ. ತೀರಾ ಸೈಲೆಂಟ್ ಆಗಿದ್ದ. ಅವನು ಕಂಪ್ಯೂಟರ್ ಆನ್ ಮಾಡಿರಲಿಲ್ಲ, ಡೈರಿಯನ್ನು ತೆರೆದಿರಲಿಲ್ಲ. ಅವನ
ಅವನ ಕಣ್ಣುಗಳು ಬರೀ ಅನನ್ಯನನ್ನೇ ದಿಟ್ಟಿಸುತ್ತಿದ್ದವು. ಆ ನೋಟದಲ್ಲಿ ಹಕ್ಕಿನಿಂದ ಪ್ರೀತಿ ಕೇಳುವ ಹಠವಿತ್ತು. ಆದರೆ ಅನನ್ಯ ತನ್ನ ಮತ್ತು ಅವನ ನಡುವೆ ಕಣ್ಣಿಗೆ ಕಾಣದ ದೊಡ್ಡ ಗೋಡೆಯನ್ನು ನಿರ್ಮಿಸಿಕೊಂಡಿದ್ದಳು. ಅವಳು ಒಮ್ಮೆಯೂ ಕಾರ್ತಿಕ್ ಕಡೆಗೆ ಕಣ್ಣೆತ್ತಿ ನೋಡಲಿಲ್ಲ. ಅವನ ಯಾವ ಸನ್ನೆಗೂ ಗಣನೆಯನ್ನೇ ತೆಗೆದುಕೊಳ್ಳಲಿಲ್ಲ. ಇಡೀ ಮೀಟಿಂಗ್ನಲ್ಲಿ ಒಮ್ಮೆಯೂ ಅವನ ಹೆಸರನ್ನು ಬಾಯಿಂದ ಹೇಳಲೇ ಇಲ್ಲ. ಕಾರ್ತಿಕ್ ಬೆರಳುಗಳು ಪೆನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು. ಅವನ ಹೃದಯ ನಿಯಂತ್ರಣವಿಲ್ಲದೆ ಹೊಡೆದುಕೊಳ್ಳುತ್ತಿತ್ತು. ಟೈಮ್ ಮುಗಿಯುತ್ತಿದ್ದಂತೆ ಪ್ರತಿಯೊಬ್ಬ ಕಲೀಗ್ ರೂಮಿನಿಂದ ಹೊರಗೆ ಹೋಗಲು ಶುರು ಮಾಡಿದರು. ಆದರೆ ಕಾರ್ತಿಕ್ ತನ್ನ ಜಾಗದಿಂದ ಜರುಗಲೇ ಇಲ್ಲ. ಅವನು ಅನನ್ಯ ಒಬ್ಬಳೇ ಉಳಿಯುವುದಕ್ಕಾಗಿ ಕಾಯುತ್ತಿದ್ದ. ಎಲ್ಲರೂ ಹೋದ ಮೇಲೆ ಅವನು ಮೆಲ್ಲನೆ ತನ್ನ ಚೇರಿಂದ ಎದ್ದು ಬಂದ. ಅವನ ಹೆಜ್ಜೆಗಳು ಅನನ್ಯ ಟೇಬಲ್ ಕಡೆ ಬಂದವು. ಅನನ್ಯ ತನ್ನ ಡಿಜಿಟಲ್ ಪ್ಯಾಡ್ ಮತ್ತು ಫೈಲನ್ನು ಬ್ಯಾಗ್ನಲ್ಲಿ ಇಡುತ್ತಿದ್ದಳು. ಹೆಜ್ಜೆಯ ಸದ್ದು ಕೇಳಿ ಅವಳು ತಲೆ ಎತ್ತಿ ನೋಡಿದಳು. ಕಾರ್ತಿಕ್ ನಿಂತ. ಒಂದು ಉದ್ದವಾದ ಉಸಿರು ತೆಗೆದುಕೊಂಡು, ನಿಮಗೆ ನಿಮ್ಮಿಷ್ಟದಂತೆ ಕೋಪ ಬಂದಿದೆಯಾ ಮೇಡಮ್? ನನ್ನ ಕಡೆ ಯಾಕೆ ನೋಡ್ತಿಲ್ಲ? ನನ್ನ ಮಾತು ಯಾಕೆ ಕೇಳ್ತಿಲ್ಲ? ಅವನು ಮೆಲ್ಲನೆ ಮುಂದೆ ಬಂದು ಅನನ್ಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅನನ್ಯ ತನ್ನ ಬ್ಯಾಗ್ ಜಿಪ್ ಹಾಕಲು ಹೊರಟಿದ್ದಳು. ಕಾರ್ತಿಕ್ ಈ ಧೈರ್ಯವನ್ನು ಕಂಡು ಮೊದಲು ಶಾಕ್ ಆದಳು. ಆಮೇಲೆ ಕಣ್ಣೆತ್ತಿ ನೇರವಾಗಿ ಕಾರ್ತಿಕ್ ಕಣ್ಣುಗಳನ್ನು ನೋಡಿದಳು. ಅವಳ ನೋಟದಲ್ಲಿ ತಣ್ಣನೆಯ ಗಂಭೀರ ಇತ್ತು. ನನಗೆ ನೀನು ಯಾರೂ ಅಲ್ಲ ಕಾರ್ತಿಕ್, ನಿನ್ನ ಕಡೆ ನೋಡೋಕೆ, ನಿನ್ನ ಬಕ್ವಾಸ್ ಮಾತು ಕೇಳೋಕೆ ಅಥವಾ ನಿನಗೆ ಇಂಪಾರ್ಟೆನ್ಸ್ ಕೊಡೋಕೆ. ನನ್ನ ಕೈ ಬಿಡು. ಇನ್ನೊಮ್ಮೆ ನನ್ನ ಮುಟ್ಟೋಕೆ ಟ್ರೈ ಮಾಡಬೇಡ. ಅನನ್ಯ ಬೆರಳುಗಳನ್ನು ತೋರಿಸಿ ಲಾಸ್ಟ್ ವಾರ್ನಿಂಗ್ ನೀಡಿದಳು. ಅವಳ ಮಾತಿನ ಕಡಕ್ತನ ಕಾರ್ತಿಕ್ನನ್ನ ಎರಡೆಜ್ಜೆ ಹಿಂದೆ ಸರಿಯಲು ಸಾಕಾಗಿತ್ತು. ಕಾರ್ತಿಕ್ ಮುಖ ಒಂದು ಕ್ಷಣ ಮೌನವಾಗಿತ್ತು. ಹೃದಯಕ್ಕೆ ಯಾರೋ ಚಾಕು ಹಾಕಿದಂತಾಗಿತ್ತು. ಅನನ್ಯ ತನ್ನ ಬ್ಯಾಗ್ ಎತ್ತಿಕೊಂಡು ಕೂದಲನ್ನು ಸರಿಪಡಿಸಿಕೊಂಡು ತಿರುಗಿದಳು. ಆದರೆ ಕಾರ್ತಿಕ್ ಕಾಲುಗಳು ಅಲ್ಲೇ ನೆಲಕ್ಕೆ ಅಂಟಿಕೊಂಡಿದ್ದವು. ಅನನ್ಯ ಈ ಖಡಕ್ ಉತ್ತರ ಅವನನ್ನು ಒಳಗಿನಿಂದ ಪೂರ್ತಿಯಾಗಿ ಅಲುಗಾಡಿಸಿಬಿಟ್ಟಿತ್ತು. ಮೊದಮೊದಲು ನಾನು ನಿಮ್ಮನ್ನು ಯಾರೋ ಒಬ್ಬನನ್ನಾಗಿದ್ದೆ. ಕಾರ್ತಿಕ್ ತೀರಾ ಬೇಸರದಿಂದ ಕೇಳಿದ. ಅನನ್ಯ ನಿಂತಳು. ಬಾಗಿಲ ಹತ್ತಿರ ತಲುಪಿ ತಿರುಗದೆ ಹೇಳಿದಳು, ಹೌದಳು, ಮೊದಲು ನೀನು ಕಂಪನಿಯ ಒಬ್ಬ ಒಳ್ಳೆಯ ಎಂಪ್ಲಾಯ್ ಆಗಿದ್ದೆ. ಆದರೆ ನಿನ್ನೆ ರಾತ್ರಿ ನೀನು ಮಾಡಿದ ಕೆಲಸದ ಮೇಲೆ ನನ್ನ ಕಣ್ಣಿನಿಂದ ಪೂರ್ತಿಯಾಗಿ ಬಿದ್ದು ಹೋಗಿದ್ದೀಯಾ. ಕೆಳಗೆ ಬಿದ್ದಿರೋರನ್ನು ನಾನು ತಿರುಗಿಯೂ ನೋಡೋಕೆ ಇಷ್ಟಪಡಲ್ಲ. ಬಾಗಿಲ ಬಳಿ ನಿಂತಿದ್ದ ಅನನ್ಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತ್ತು. ಅದನ್ನು ಅವಳು ಗಟ್ಟಿಯಾಗಿ ತಡೆದುಕೊಂಡಿದ್ದಳು. ಕಾರ್ತಿಕ್ನ ಈ ಶೈಲಿ, ಅವನ ಪ್ರೀತಿಯ ಹುಚ್ಚುತನ ಮತ್ತು ಅವನ ಆ ಹಕ್ಕು ಸಾಧಿಸುವಿಕೆ ಅನನ್ಯ ಪ್ರಿನ್ಸಿಪಲ್ಗೆ ವಿರುದ್ಧವಾಗಿದ್ದವು. ನಾನೇನು ಎಡವಟ್ಟು ಮಾಡಿದೆ ಅಂತ ನಿಮ್ಮ ಕಣ್ಣಿನಿಂದ ಬಿದ್ದು ಹೋದೆ ಮೇಡಮ್? ಕಾರ್ತಿಕ್ನ ಈ ಪ್ರಶ್ನೆ ಅನನ್ಯನನ್ನು ಒಳಗಿನಿಂದ ಕಲಕಿ ಹಾಕಿತ್ತು. ಅವನು ತನ್ನ ತಪ್ಪೇನೆಂದು ತಿಳಿಯಲು ಪರಿತಪಿಸುತ್ತಿದ್ದ. ಆದರೂ ಅನನ್ಯಗೆ ಯಾಕೆ ಬೇಸರವಾಗಿದೆ ಎಂದು ಅವನಿಗೆ ಒಳಗೊಳಗೆ ಗೊತ್ತಿತ್ತು. ಇನ್ನೇನು ಮಾಡೋದು ಬಾಕಿ ಇದೆ ಕಾರ್ತಿಕ್? ಅನನ್ಯ ಸಡನ್ ಆಗಿ ತಿರುಗಿದಳು. ಅವಳ ಧ್ವನಿ ಸಣ್ಣಗೆ ನಡುಗುತ್ತಿತ್ತು, ಆದರೆ ಗಂಭೀರವಾಗಿತ್ತು. ಕ್ಲಿಯರ್ ಆಗಿ ಹೇಳಿಬಿಡಿ ಮೇಡಮ್, ನನ್ನ ತಪ್ಪೇನು ಅಂತ ತಿಳಿಸಿ. ಕಾರ್ತಿಕ್ ಏನು ತಿಳಿಯದವನಂತೆ ನಟಿಸಿದ. ನಿನ್ನೆ ರಾತ್ರಿ ನೀನು ಪಾರ್ಕಿಂಗ್ನಲ್ಲಿ ಮಾಡಿದ್ದು ನಿನ್ನ ಲಿಮಿಟ್ ದಾಟಿದ ಕೆಲಸ. ಅನನ್ಯ ಕಣ್ಣುಗಳು ಕೋಪ ಮತ್ತು ಬೇಸರದಿಂದ ಕೆಂಪಗಾಗಿದ್ದವು. ಯಾವ ಹಕ್ಕಿಲ್ಲದೆ, ಯಾವ ರಿಲೇಶನ್ಶಿಪ್ ಇಲ್ಲದೆ ಎಲ್ಲರ ಮುಂದೆ ನನ್ನನ್ನು ತಬ್ಬಿಕೊಂಡಿಯಲ್ಲ. ಯಾವ ಹಕ್ಕಿನಿಂದ ಕಾರ್ತಿಕ್? ಯಾಕೆ ಹಾಗೆ ಮಾಡಿದೆ? ಅನನ್ಯ ಪ್ರಶ್ನೆಯಲ್ಲಿ ಕೋಪ ಮಾತ್ರವಲ್ಲ, ಆಳವಾದ ನೋವಿತ್ತು. ಕಾರ್ತಿಕ್ ಇನ್ನೊಂದು ಹೆಜ್ಜೆ ಅವಳತ್ತ ಇಟ್ಟು ಅವನ ಮನಸ್ಸು ಹೇಳುತ್ತಿತ್ತು, ಅವನು ಮಾಡಿದ್ದು ಸರಿ ಎಂದು, ತನ್ನ ಪ್ರೀತಿಯನ್ನು ಕಾಪಾಡಿಕೊಳ್ಳುವುದು ತಪ್ಪಲ್ಲ ಎಂದು. ಯಾಕೆಂದರೆ ನನಗೆ ನನ್ನ ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗಲಿಲ್ಲ ಮೇಡಮ್. ಕಾರ್ತಿಕ್ ಧ್ವನಿ ಮೆಲ್ಲಗೆ ಇತ್ತು, ಆದರೆ ತೀರಾ ಸೀರಿಯಸ್ ಆಗಿ ಇತ್ತು. ಆ ಸಮಯದಲ್ಲಿ ನಾನು ಎಷ್ಟು ಕೋಪದಲ್ಲಿದ್ದೆ ಅಂದರೆ ಅವನನ್ನು ಬಿಟ್ಟಿದ್ದರೆ ಖಂಡಿತ ನನ್ನ ಕೈಯಿಂದ ಅವನ ಪ್ರಾಣವೇ ಹೋಗುತ್ತಿತ್ತು. ಅದಕ್ಕಾಗಿ ನನ್ನ ಮೇಲೆ ಕೇಸ್ ಆದರೂ ನನಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಇವತ್ತಿಗೂ ನಾನು ಅವನನ್ನು ಮುಗಿಸಿಬಿಡಬಹುದು. ಆದರೆ ಅವನಿಗೆ ನಾನು ಮಾಡಿರೋ ಸ್ಥಿತಿ ಇದೆಯಲ್ಲ, ಅದು ಹೆಣಕ್ಕಿಂತ ಕೆಟ್ಟದ್ದಾಗಿದೆ. ಅವನಿಗೆ ಅಷ್ಟು ಬೇಗ ಸಾಯೋ ಶಿಕ್ಷೆ ಕೊಡೋಕೆ ಮನಸ್ಸಾಗಲಿಲ್ಲ. ಅವನು ನರಳಿ ನರಳಿ ಸಾಯಬೇಕು. ಕಾರ್ತಿಕ್ನ ಈ ಭಯಾನಕ ಹಾಗೂ ಧೈರ್ಯದ ಉತ್ತರ ಕೇಳಿ ಅನನ್ಯ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಆ ಕ್ಷಣದಲ್ಲಿ ತನ್ನ ತಲೆ ಕೆಟ್ಟೇ ಹೋಗಿತ್ತು. ಅನನ್ಯ ಮೇಡಮ್, ಆದರೆ ನಿಮ್ಮ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ನನ್ನ ಕೋಪವೆಲ್ಲ ಗಾಳಿಗೆ ತೂರಿ ಹೋಯಿತು. ನಿಜ ಹೇಳಬೇಕೆಂದರೆ ನನಗೂ ನಿಮ್ಮ ಈ ಡಿಸಿಷನ್ನಿಂದ ಸಾಕಾಗಿ ಹೋಗಿದೆ. ಕಾರ್ತಿಕ್ ಇನ್ನೊಂದು ಹೆಜ್ಜೆ ಮುಂದೆ ಬಂದ. ಆದರೆ ಅನನ್ಯ ತಕ್ಷಣ ಟೇಬಲ್ ಹಿಂಭಾಗಕ್ಕೆ ಹೋಗಿ ತನ್ನ ಮತ್ತು ಅವನ ನಡುವೆ ಜಾಗ ಮಾಡಿಕೊಂಡಳು. ಅವಳು ಕಣ್ಣುಗಳಲ್ಲಿ ಕೋಪ ಮತ್ತು ನೋವು ಎರಡೂ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇದು ಪ್ರೀತಿಯಲ್ಲ ಕಾರ್ತಿಕ್, ಇದು ನಿನ್ನ ಹಠಮಾರಿತನ ಮತ್ತು ಬಾಲಿಶತನ. ಪ್ರತಿಯೊಂದನ್ನು ನಿನ್ನಿಷ್ಟದಂತೆ ನಡೆಸಬೇಕು ಅಂದ್ಕೊಳ್ತೀಯ. ಅನನ್ಯ ಧ್ವನಿ ಖಡಕ್ ಆಗಿತ್ತು. ಕಾರ್ತಿಕ್ ನಿಂತ. ಅವನ ಕಣ್ಣುಗಳಲ್ಲಿ ಒಂದು ಕ್ಷಣ ಬೇಸರ ಮೂಡಿತ್ತು, ಆದರೆ
ತಕ್ಷಣವೇ ಮತ್ತೆ ಅದೇ ಹಠಮಾರಿತನ ಎದ್ದು ಕಾಣಿಸಿತು. ಅವನು ನೇರವಾಗಿ ಅನನ್ಯ ಕಣ್ಣುಗಳನ್ನು ನೋಡಿದ. ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕಕ್ಕಿಟ್ಟು ಗಂಭೀರವಾದ ಧ್ವನಿಯಲ್ಲಿ ಹೇಳಿದ, ನೀವು ಏನಾದರೂ ಅಂದುಕೊಳ್ಳಿ ಮೇಡಮ್, ಆದರೆ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಯೋಚನೆ ಮಾಡಿದರೆ ನಾನು ಸುಮ್ಮನೆ ಕೂರಲ್ಲ. ಇನ್ನು ಹಠದ ವಿಷಯಕ್ಕೆ ಬಂದರೆ ನನ್ನ ಈ ಹಠವೇ ತುಂಬ ಬೇಗ ನಿಮಗೆ ಅಭ್ಯಾಸವಾಗಿ ಬಿಡುತ್ತದೆ. ಅತ್ಯಂತ ಶೀಘ್ರದಲ್ಲೇ ನಿಮ್ಮನ್ನು ರಾಯರ ಕುಟುಂಬದ ಸೊಸೆಯಾಗಿ ಮಾಡೇ ಮಾಡ್ತೀನಿ. ಮೆಂಟಲಿ ರೆಡಿಯಾಗಿರಿ. ಇಷ್ಟೇ ಹೇಳಿ ಕಾರ್ತಿಕ್ ತನ್ನ ಕಾರ್ ಕೀ ಎತ್ತಿಕೊಂಡು ತಿರುಗಿಯೂ ನೋಡದೆ ಕ್ಯಾಬಿನಿಂದ ಹೊರಟು ಹೋದ. ಅನನ್ಯ ಅಲ್ಲಿ ನಿಂತುಬಿಟ್ಟಳು. ಅವಳ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಮತ್ತು ಕಾರ್ತಿಕ್ನ ಆ ಮಾತುಗಳು ತಲೆಯಲ್ಲಿ ಧ್ವನಿಸುತ್ತಿದ್ದವು. 6ನೇ ದಿನ ಬೆಳಗ್ಗೆ 8 ಗಂಟೆಗೆ ನಗರದ ದೊಡ್ಡ ಉದ್ಯಮಿ ವಿಕ್ರಮ್ ರಾಯರ ಮನೆಯ ಡೈನಿಂಗ್ ಹಾಲ್ ಬೆಳಗುತ್ತಿತ್ತು. ಡೈನಿಂಗ್ ಟೇಬಲ್ ಮೇಲೆ ಗ್ರ್ಯಾಂಡ್ ಬ್ರೇಕ್ಫಾಸ್ಟ್ ರೆಡಿಯಾಗಿತ್ತು. ಕಾರ್ತಿಕ್ ತನ್ನ ಬ್ಲ್ಯಾಕ್ ಶರ್ಟ್ ಸ್ಲೀವ್ಸ್ ಮಡಚುತ್ತಾ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತ. ಸೈಲೆಂಟ್ ಆಗಿ ತನಗಾಗಿ ಬ್ಲ್ಯಾಕ್ ಕಾಫಿ ಹಾಕಿಕೊಂಡ. ಎದುರುಗಡೆ ಅವನ ತಂದೆ ವಿಕ್ರಮ್ ರಾಯರು ಟ್ಯಾಬ್ನಲ್ಲಿ ಶೇರ್ ಮಾರ್ಕೆಟಿಂಗ್ ನ್ಯೂಸ್ ನೋಡುತ್ತಿದ್ದರು. ಅಮ್ಮ ಸುಮಿತ್ರಾ ಫೋನ್ನಲ್ಲಿ ಯಾವುದೋ ಇವೆಂಟ್ ಪ್ಲ್ಯಾನ್ ಮಾಡುತ್ತಿದ್ದರು. ಕಾರ್ತಿಕ್ ಕಾಫಿ ಕುಡಿದು ತೀರಾ ನಾರ್ಮಲ್ ಆಗಿ ಹೇಳಿದ, ಡ್ಯಾಡ್, ನನ್ನ ಹೆಸರಿನಲ್ಲಿರೋ ಶೇರ್ಸ್ ಟ್ರಾನ್ಸ್ಫರ್ ಪೇಪರ್ ಬೇಕು. ಆಮೇಲೆ ಮುಂದಿನ ತಿಂಗಳು ನನ್ನ ಮದುವೆಗೆ ಪ್ರಿಪ್ರೇಷನ್ ಶುರು ಮಾಡಿ. ಡೈನಿಂಗ್ ಟೇಬಲ್ನಲ್ಲಿ ಇದ್ದಕ್ಕಿದ್ದಂತೆ ಸೈಲೆನ್ಸ್ ಆವರಿಸಿತ್ತು. ವಿಕ್ರಮ್ ರಾಯರು ತಮ್ಮ ಟ್ಯಾಬ್ ಕೆಳಗಿಟ್ಟು ಕನ್ನಡಕದ ಮೇಲಿನ ಕಾರ್ತಿಕ್ನನ್ನು ದಿಟ್ಟಿಸಿದರು. ಅಮ್ಮ ಸುಮಿತ್ರಾ ಕೈಯಲ್ಲಿ ನಿಂತು ಹೋಯಿತು. ಏನು ಬಕ್ವಾಸ್ ಮಾತನಾಡುತ್ತಿದ್ದೀಯಾ ಕಾರ್ತಿಕ್? ತಂದೆಯ ಧ್ವನಿಯಲ್ಲಿ ಕೋಪವಿತ್ತು. ನೀನು ಲಂಡನ್ನಿಂದ ಬಂದು ಕಂಪನಿ ಸೇರಿಕೊಂಡು ಇನ್ನೂ 3 ತಿಂಗಳಾಗಿದೆ. ಬಿಸ್ನೆಸ್ ಬಗ್ಗೆ ಇನ್ನೂ ಸರಿಯಾಗಿ ಕಲ್ತಿಲ್ಲ. ನಿನಗೆ ಮದುವೆ ಬೇಕಿತ್ತಾ? ಬಿಸ್ನೆಸ್ ನಾನು ನೋಡ್ಕೊತೀನಿ ಡ್ಯಾಡ್. ಪ್ರಾಜೆಕ್ಟ್ ರಿಪೋರ್ಟ್ ನೀವು ನೋಡಿದ್ದೀರಲ್ಲ. ಕಾರ್ತಿಕ್ ಕಾಫಿ ಕಪ್ ಕೆಳಗಿಟ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ. ಇನ್ನು ಮದುವೆ ವಿಷಯಕ್ಕೆ ಬಂದರೆ ಇದು ಬಕ್ವಾಸ್ ಅಲ್ಲ, ಇದು ನನ್ನ ಫೈನಲ್ ಡಿಸಿಷನ್. ಯಾರ ಹುಡುಗಿ? ಯಾವುದಾದರೂ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಹುಡುಗಿನ? ಅಮ್ಮ ಸುಮಿತ್ರಾ ಶಾಕ್ ಆಗಿ ಕೇಳಿದರು. ಅವಳು ಯಾರು, ಎಲ್ಲಿರುವವಳು ಅನ್ನೋದು ಸರಿಯಾದ ಸಮಯ ಬಂದಾಗ ಹೇಳ್ತೀನಿ. ಕಾರ್ತಿಕ್ ಚೇರ್ನಿಂದ ಎದ್ದು ಜಾಕೆಟ್ ಹಾಕಿಕೊಳ್ಳುತ್ತಾ ಹೇಳಿದ, ಕೇವಲ ಇಷ್ಟೇ ಅರ್ಥ ಮಾಡಿಕೊಳ್ಳಿ ಡ್ಯಾಡ್, ನಿಮ್ಮ ಈ ಆಸ್ತಿ ಮತ್ತು ಸಾಮ್ರಾಜ್ಯಕ್ಕೆ ಮುಂದಿನ ಒಡೆಯ ಯಾರು ಆಗ್ತಾರೋ ಅವಳನ್ನೇ ನಾನು ಕರೆದುಕೊಂಡು ಬರೋದು. ನ್ಯೂಸ್ ಚಾನಲ್ ಅಥವಾ ಪೇಪರ್ನಲ್ಲಿ ಬರೋದಕ್ಕಿಂತ ಮುಂಚೆ ನಿಮಗೆ ಹೇಳ್ತಿದ್ದೀನಿ. ಇಷ್ಟೇ ಹೇಳಿ ಕಾರ್ತಿಕ್ ನೇರವಾಗಿ ಹೊರಗೆ ನಡೆದು ಹೋದ. ಹಿಂದೆ ತಂದೆ ಕೋಪದಿಂದ ಕೆಂಪಗಾಗಿದ್ದರು. ಅಮ್ಮ ಅಚ್ಚರಿಯಿಂದ ನಿಂತು ಹೋದರು. ನಗರದ ಪ್ರಶಾಂತ ಹಾಗೂ ಕಾಸ್ಟ್ಲಿ ಕೆಫೆ ಫೇವರೆಟ್ ರೂಮ್ನಲ್ಲಿ ಸೈಲೆನ್ಸ್ ಇತ್ತು. ಗ್ಲಾಸ್ ಟೇಬಲ್ ಮೇಲೆ ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಇಡಲಾಗಿತ್ತು. ಆದರೆ ವಾತಾವರಣದಲ್ಲಿ ಒಂದು ರೀತಿಯ ಸೀರಿಯಸ್ ನಿಂತಿತ್ತು. ಸುಮಿತ್ರಾ ರಾಯರು ಎದುರಿಗೆ ಕುಳಿತಿದ್ದ ಅನನ್ಯನನ್ನು ಗಮನಿಸಿ ನೋಡುತ್ತಿದ್ದರು. ಅನನ್ಯ ತೀರಾ ಸಿಂಪಲ್ ಹಾಗೂ ಸಭ್ಯವಾದ ಫಾರ್ಮಲ್ ಉಡುಪಿನಲ್ಲಿದ್ದಳು. ಅವಳ ಕಣ್ಣುಗಳಲ್ಲಿ ಯಾವುದೇ ಹೆದರಿಕೆಯಾಗಲಿ ರಾಯರ ಕುಟುಂಬದ ಆಹ್ವಾನದಿಂದ ಬಂದ ಹಮ್ಮಾಗಲಿ ಇರಲಿಲ್ಲ. ನನಗೆ ಸುತ್ತಿ ಬಳಸಿ ಮಾತನಾಡಿ ಅಭ್ಯಾಸವಿಲ್ಲ ಅನನ್ಯ. ಸುಮಿತ್ರಾ ಧ್ವನಿಯಲ್ಲಿ ಶ್ರೀಮಂತಿಕೆಯ ಗತ್ತು ಎದ್ದು ಕಾಣಿಸುತ್ತಿತ್ತು. ನನ್ನ ಮಗ ಕಾರ್ತಿಕ್ ತನ್ನ ಹಠದಿಂದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾನೆ. ಅದು ನಮ್ಮ ಫ್ಯಾಮಿಲಿ ಗೌರವಕ್ಕೆ ಮತ್ತು ಕಂಪನಿಯ ಫ್ಯೂಚರ್ಗೆ ಖಂಡಿತ ಒಳ್ಳೆಯದಲ್ಲ. ಅನನ್ಯ ಶಾಂತವಾಗಿ ಸುಮಿತ್ರಾರ ಕಣ್ಣುಗಳನ್ನು ನೋಡಿದಳು. ಅವಳು ಕಾಫಿ ಕಪ್ ಮುಟ್ಟಲೇ ಇಲ್ಲ. ಇದು ಕಂಪನಿ ಅಥವಾ ಪ್ರಾಜೆಕ್ಟ್ ಸಂಬಂಧಿಸಿದ್ದರೆ ಆಗಿದ್ದರೆ ಮೇಡಮ್, ನೀವು ನನ್ನನ್ನು ಆಫೀಸ್ನಲ್ಲಿ ಕರೆಸಬಹುದಿತ್ತು. ಆದರೆ ಇದು ಕಾರ್ತಿಕ್ನ ಆ ಬಾಲಿಶ ನಡವಳಿಕೆಯ ಬಗ್ಗೆ ಆಗಿದ್ದರೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ಯಾವುದರಲ್ಲೂ ನನ್ನ ಸಮ್ಮತಿ ಇಲ್ಲ. ಅನನ್ಯ ಧ್ವನಿ ಸ್ಪಷ್ಟವಾಗಿತ್ತು. ಸುಮಿತ್ರಾ ಮುಖದಲ್ಲಿ ಒಂದು ರೀತಿಯ ನಗು ಬಂತು. ಅವರು ತಮ್ಮ ಹ್ಯಾಂಡ್ ಬ್ಯಾಗ್ನಿಂದ ಚೆಕ್ ಬುಕ್ ತೆಗೆದು ಪೆನ್ನಿಂದ ಏನೋ ಬರೆಯಲು ಶುರು ಮಾಡಿದರು. ಪ್ರತಿಯೊಂದಕ್ಕೂ ಒಂದು ಬೆಲೆ ಇರುತ್ತದೆ ಅನನ್ಯ. ನೀನು ಒಬ್ಬ ಸಮರ್ಥ ಪ್ರಾಜೆಕ್ಟ್ ಹೆಡ್, ಕಷ್ಟಪಟ್ಟು ಕೆಲಸ ಮಾಡ್ತೀಯಾ. ಆದರೆ ಕಾರ್ತಿಕ್ ರಾಯರ ಕುಟುಂಬದ ಏಕೈಕ ವಾರಸುದಾರ. ಅವನ ಈ 2 ದಿನದ ಹುಚ್ಚುತನ ನಮ್ಮ ಬಿಸ್ನೆಸ್ ಮತ್ತು ಹೆಸರಿಗೆ ಧಕ್ಕೆ ತರುತ್ತಿದೆ. ತಗೋ, ಈ ಬ್ಲ್ಯಾಂಕ್ ಚೆಕ್ನಲ್ಲಿ ನಿನಗೆ ಬೇಕಾದಷ್ಟು ಅಮೌಂಟ್ ಬರೆದುಕೋ. ಇವತ್ತೇ ಈ ಸಿಟಿ ಮತ್ತು ಕಂಪನಿಯಿಂದ ಟ್ರಾನ್ಸ್ಫರ್ ತೆಗೆದುಕೊಂಡು ಹೊರಟು ಹೋಗು. ಕಾರ್ತಿಕ್ ಎದುರಿಗೆ ಇನ್ನೊಮ್ಮೆ ಬರಬೇಡ. ಚೆಕ್ ಬುಕ್ ಟೇಬಲ್ ಮೇಲೆ ಜರಿಸಲಾಯಿತು. ಅನನ್ಯಗೆ ಕೋಪದಿಂದ ಕೆನ್ನೆ ಕೆಂಪಗಾಯಿತು. ಆದರೂ ಅವಳು ತನ್ನ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಂಡಳು. ಅವಳು ಆ ಚೆಕ್ಕನ್ನು ಮುಟ್ಟದೆ ಸುಮಿತ್ರಾ ಕಡೆಗೆ ವಾಪಸ್ ತಳ್ಳಿದಳು. ನಿಮ್ಮ ಈ ಚೆಕ್ ಬುಕ್ಕನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ ಮೇಡಮ್. ಅನನ್ಯ ಧ್ವನಿಯಲ್ಲಿದ್ದ ಸ್ವಾಭಿಮಾನದ ಕಿಚ್ಚು ಸುಮಿತ್ರಾರನ್ನ ಗಟ್ಟಿ ಹೆಸರನ್ನೇ ಅಲ್ಲಾಡಿಸಿಬಿಟ್ಟಿತ್ತು. ನಿಮ್ಮ ಹಣ ನಿಮ್ಮ ಕುಟುಂಬಕ್ಕೆ ಉಪಯೋಗವಾಗಬಹುದು ಮೇಡಮ್, ಆದರೆ ನನ್ನ ಆತ್ಮಗೌರವಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಈ ಕಂಪನಿಯಲ್ಲಿ ನನ್ನ ಟ್ಯಾಲೆಂಟ್ ಆಧಾರದ ಮೇಲೆ ಇದ್ದೀನಿ ಹೊರತು ಯಾವ ಕಾರ್ತಿಕ್ ರಾಯರ ಮೇಲೂ ಡಿಪೆಂಡ್ ಆಗಿಲ್ಲ. ಇನ್ನು ನಿಮ್ಮ ಮಗನ ವಿಷಯಕ್ಕೆ ಬಂದರೆ, ಆ ಹಠಮಾರಿ ಮಗನನ್ನು ಸರಿದಾರಿಗೆ ತರುವುದು ನಿಮ್ಮ ಜವಾಬ್ದಾರಿ. ದುಡ್ಡು ಕೊಟ್ಟು ನನ್ನನ್ನು ಬಾಯಿ ಮುಚ್ಚೋ ಅರ್ಹತೆ ನಿಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಗೂ ಇಲ್ಲ. ಅನನ್ಯ ಒಂದು ಕ್ಷಣ ತಡ ಮಾಡದೆ ತನ್ನ ಫೈಲ್ ಎತ್ತಿಕೊಂಡು ಎದ್ದು ನಿಂತಳು. ಅವಳು ತಿರುಗಿಯೂ ನೋಡದೆ ಕೆಫೆ ಗ್ಲಾಸ್ ಡೋರ್
ಮಾಡಿ ದಾಟಿ ಹೋದಳು. ಸುಮಿತ್ರಾ ರಾಯರು ಅಲ್ಲೇ ಶಾಕ್ ಆಗಿ ಕುಳಿತುಕೊಂಡರು. ಅವರು ತಮ್ಮ ಜೀವನದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗಿಯಲ್ಲಿ ಇಷ್ಟೊಂದು ಸ್ವಾಭಿಮಾನ ಮತ್ತು ಧೈರ್ಯವನ್ನು ನೋಡಿರಲಿಲ್ಲ. ಅವರ ಕಣ್ಣುಗಳಲ್ಲಿ ಕೋಪವಿತ್ತಾದರೂ ಜೊತೆಗೆ ಅನನ್ಯ ಮೇಲೆ ಒಂದು ಅಜ್ಞಾತ ಗೌರವವೂ ಮೂಡಿತ್ತು. ಅಸಲಿಗೆ ಸುಮಿತ್ರಾರಿಗೆ ಆಫೀಸ್ನ ಕೆಲವರು ಅನನ್ಯ ಮತ್ತು ಕಾರ್ತಿಕ್ ಬಗ್ಗೆ ಹೇಳಿದ್ದರು. ಆ ದಿನ ಎಲ್ಲರ ಮುಂದೆ ಕಾರ್ತಿಕ್ ಅನನ್ಯನನ್ನು ಅಪ್ಪಿಕೊಂಡ ವಿಷಯ ಗೊತ್ತಾಗಿ ಸುಮಿತ್ರಾ ಅವಳನ್ನು ಭೇಟಿಯಾಗಲು ಬಂದಿದ್ದರು. ಅದೇ ಸಾಯಂಕಾಲ ರಾಯರ ಮನೆಯಲ್ಲಿ ಕಾರ್ತಿಕ್ ತನ್ನ ರೂಮ್ನಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಲೀಗಲ್ ಪ್ರೊಸೆಸ್ ಹಾಗೂ ಶೇರ್ ಡಾಕ್ಯುಮೆಂಟ್ ಚೆಕ್ ಮಾಡುತ್ತಿದ್ದ. ಅವನ ಮುಖದಲ್ಲಿ ಒಂದು ಸೀರಿಯಸ್ ಲುಕ್ ಇತ್ತು. ಅವನು ಬರೀ ಅನನ್ಯ ಪ್ರೀತಿಯಲ್ಲಿ ಬಿದ್ದ ಹುಚ್ಚ ಹುಡುಗ ಮಾತ್ರವಾಗಿರಲಿಲ್ಲ, ಬದಲಿಗೆ ಕಂಪನಿ ವೈಸ್ ಪ್ರೆಸಿಡೆಂಟ್ ಒಬ್ಬ ಅನನ್ಯ ಮಾಡಿದ ಮೇನ್ ಸಾಫ್ಟ್ವೇರ್ ಪ್ರಾಜೆಕ್ಟನ್ನು ಕದ್ದು ಎದುರಾಳಿ ಕಂಪನಿಗೆ ಮಾರಲು ಪ್ಲ್ಯಾನ್ ಮಾಡುತ್ತಿರೋದು ಅವನಿಗೆ ಗೊತ್ತಿತ್ತು. ಕಾರ್ತಿಕ್ಗೆ ಅನನ್ಯಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅವಳ ವರ್ಷಗಳ ಶ್ರಮ ಮತ್ತು ಕೆರಿಯರನ್ನು ಆ ವಿಲ್ಲನಿಂದ ಕಾಪಾಡುವುದು ಅವನ ಮೇನ್ ಏಮ್ ಆಗಿತ್ತು. ಆಗ ರೂಮ್ ಬಾಗಿಲು ತೆರೆದು ಸುಮಿತ್ರಾ ಒಳಗೆ ಬಂದರು. ಅವರ ಮುಖದಲ್ಲಿದ್ದ ಭಾವನೆಗಳು ಬೆಳಗಿಗಿಂತ ಪೂರ್ತಿ ಚೇಂಜ್ ಆಗಿದ್ದವು. ಮಮ್ಮಿ, ಈ ಟೈಮ್ನಲ್ಲಿ ಇಲ್ಲೇನು ಮಾಡ್ತಿದ್ದೀರಾ? ಕಾರ್ತಿಕ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡುತ್ತಾ ಕೇಳಿದ. ಸುಮಿತ್ರಾ ಮೆಲ್ಲನೆ ಟೇಬಲ್ ಹತ್ತಿರ ಬಂದು ದೀರ್ಘವಾಗಿ ಉಸಿರೆಳೆದರು. ಇವತ್ತು ಮಧ್ಯಾಹ್ನ ನಾನು ನಿನ್ನ ಅನನ್ಯನ ಭೇಟಿಯಾಗಿದ್ದೆ ಕಾರ್ತಿಕ್. ಕಾರ್ತಿಕ್ ಹೆಜ್ಜೆಗಳು ಅಲ್ಲಿ ನಿಂತು ಹೋದವು. ಅವನ ಕಣ್ಣುಗಳು ಕೆಂಪಾದವು. ಮುಖದಲ್ಲಿ ರೌದ್ರಾವತಾರ ಮೂಡಿತು. ಅವಳಿಗೆ ಏನು ಹೇಳಿದ್ರಿ ಮಮ್ಮಿ? ಒಂದು ವೇಳೆ ಅವಳನ್ನು ಚಿಕ್ಕವಳನ್ನಾಗಿ ನೋಡೋಕೆ ಟ್ರೈ ಮಾಡಿದರೆ ನಾನು ಈ ಮನೆಯಲ್ಲಿ ಒಂದು ನಿಮಿಷವೂ ಇರಲ್ಲ. ಸುಮ್ಮನಿರು, ಹೇಳೋದನ್ನು ಕೇಳು. ಸುಮಿತ್ರಾ ಕೈ ಎತ್ತಿ ತಡೆದರು. ನಾನು ಅವಳನ್ನು ದುಡ್ಡಿನಿಂದ ಕೊಂಡುಕೊಳ್ಳಲು ಟ್ರೈ ಮಾಡಿದೆ. ಅವಳೆದುರು ಬ್ಲ್ಯಾಂಕ್ ಚೆಕ್ ಇಟ್ಟಿದ್ದೆ ಮಮ್ಮಿ, ಕಾರ್ತಿಕ್ ಗರ್ಜಿಸಿದ. ಆದರೆ ಅವಳು ಆ ಚೆಕ್ಕನ್ನು ನನ್ನ ಮುಖಕ್ಕೆ ಹೊಡೆದು ಹಾಗೆ ವಾಪಸ್ ತಳ್ಳಿದಳು. ಕಾರ್ತಿಕ್, ಸುಮಿತ್ರಾರ ಧ್ವನಿ ಈಗ ತೀರಾ ಗಂಭೀರವಾಗಿತ್ತು. ಅವಳು ನನಗೆ ಕ್ಲಿಯರ್ ಆಗಿ ಹೇಳಿದಳು, ನನ್ನ ಆತ್ಮಗೌರವಕ್ಕೆ ಬೆಲೆ ಕಟ್ಟೋಕೆ ನಿಮ್ಮಿಂದ ಸಾಧ್ಯವಿಲ್ಲ. ನಾನು ಯಾರ ಮೇಲೂ ಡಿಪೆಂಡ್ ಆಗಿ ಬದುಕುತ್ತಿಲ್ಲ ಅಂತ. ಅವಳಲ್ಲಿದ್ದ ಆ ಗತ್ತು, ಸತ್ಯವಂತಿಕೆ ಇವತ್ತಿನ ಕಾಲದ ಯಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳಲ್ಲೂ ಸಿಗಲ್ಲ. ಕಾರ್ತಿಕ್ ಕೋಪ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅವನ ತುಟಿಗಳಲ್ಲಿ ಹೆಮ್ಮೆಯ ನಗು ಮೂಡಿತ್ತು. ಕಣ್ಣುಗಳು ಮಿಂಚಿದವು. ಹೇಳ್ದೆ ಅಲ್ವಾ ಮಮ್ಮಿ, ಅವಳು ಪ್ರಪಂಚದಲ್ಲಿ ಅಪರೂಪದ ಹುಡುಗಿ ಅಂತ. ಸುಮಿತ್ರಾ ಅವನನ್ನು ನೋಡಿದಳು. ನಾಳೆ ಬೆಳಗ್ಗೆ 10 ಗಂಟೆಗೆ ನಾವು ಗೌರವಯುತವಾಗಿ ಅನನ್ಯ ಮನೆಗೆ ಮದುವೆ ಪ್ರಪೋಸಲ್ ತೆಗೆದುಕೊಂಡು ಹೋಗುತ್ತಿದ್ದೇವೆ. ವಿಕ್ರಮ್ ಕೂಡ ನಮ್ಮ ಜೊತೆ ಬರ್ತಾರೆ. ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಅದು ನಮ್ಮ ವಂಶಕ್ಕೆ ಗೌರವ. ಕಾರ್ತಿಕ್ ತನ್ನ ತಾಯಿಯನ್ನು ನೋಡಿ ಮುಂದೆ ಬಂದು ಗಟ್ಟಿಯಾಗಿ ಅಪ್ಪಿಕೊಂಡ. ಮರುದಿನ ಮಧ್ಯಾಹ್ನ ನಗರದ ಒಂದು ಶಾಂತ ಸೊಸೈಟಿಯ ಫ್ಲ್ಯಾಟ್ನಲ್ಲಿ ಅನನ್ಯಳ ತಾಯಿ ಶಾರದಮ್ಮ ಮತ್ತು ಅವಳ ತಮ್ಮ ಆಯುಷ್ ಹಾಲ್ನಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ಡೋರ್ ಬೆಲ್ ಸದ್ದು ಕೇಳಿಸಿತು. ಆಯುಷ್ ಹೋಗಿ ಬಾಗಿಲು ತೆರೆದ. ಎದುರಿಗೆ ಬರೀ ಸುಮಿತ್ರಾ ರಾಯರು ಮಾತ್ರವಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ ವಿಕ್ರಮ್ ರಾವ್ ಮತ್ತು ಅವರ ಹಿಂದೆ ಬಿಳಿ ಶರ್ಟ್ ಡಾರ್ಕ್ ಸೂಟ್ ಧರಿಸಿ ಕಾರ್ತಿಕ್ ನಿಂತಿದ್ದ. ಅವರ ಕೈಯಲ್ಲಿ ಸ್ವೀಟ್ ಬಾಕ್ಸ್, ದುಬಾರಿ ಉಡುಗೊರೆಗಳಿದ್ದವು. ನಮಸ್ತೆ, ಇದು ಅನನ್ಯ ಅವರ ಮನೆ ಅಲ್ವಾ? ವಿಕ್ರಮ್ ರಾಯರು ಕೈ ಮುಗಿದು ವಿನಯವಾಗಿ ಕೇಳಿದರು. ಅಷ್ಟು ದೊಡ್ಡ ಶ್ರೀಮಂತ ಕುಟುಂಬದವರು ತಮ್ಮ ಮನೆ ಬಾಗಿಲಿಗೆ ಬಂದಿದ್ದನ್ನು ನೋಡಿ ಶಾರದಮ್ಮ ಮತ್ತು ಆಯುಷ್ ಒಮ್ಮೆ ದಂಗಾಗಿ ಹೋದರು. ಬನ್ನಿ ಸರ್, ಬನ್ನಿ. ಇಷ್ಟೊಂದು ದೊಡ್ಡ ಮನುಷ್ಯರು ನಮ್ಮ ಬಡವರ ಮನೆಗೆ ಬಂದಿದ್ದೀರಾ? ಶಾರದಮ್ಮ ಸ್ವಲ್ಪ ಹೆದರುತ್ತಲೇ ಆಹ್ವಾನಿಸಿದರು. ಬಡವರ ಮನೆ ಅಂತ ಅನ್ಬೇಡಿ ಶಾರದಮ್ಮ. ಸುಮಿತ್ರಾ ನಗುತ್ತಲೇ ಒಳಗೆ ಹೆಜ್ಜೆ ಹಾಕಿದರು. ನಿಮ್ಮ ಮನೆಯಲ್ಲಿರೋ ಸಂಪತ್ತು ಬಹುಶಃ ನಮ್ಮಲ್ಲಿ ಇಲ್ಲ. ಅದೇ ನಿಮ್ಮ ಮಗಳ ಆತ್ಮಗೌರವ. ನಾವು ಇಲ್ಲಿ ಯಾವುದೋ ದೊಡ್ಡ ಬಿಸ್ನೆಸ್ ಡೀಲ್ ಮಾಡೋಕೆ ಬಂದಿಲ್ಲ. ನಮ್ಮ ಮಗ ಕಾರ್ತಿಕ್ಕಾಗಿ ನಿಮ್ಮ ಮಗಳ ಕೈ ಕೇಳೋಕೆ ಬಂದಿದ್ದೀವಿ. ಅಷ್ಟರಲ್ಲೇ ತನ್ನ ರೂಮ್ನಿಂದ ಹೊರಗೆ ಬಂದ ಅನನ್ಯ ಅಲ್ಲೇ ಸ್ತಬ್ಧಳಾಗಿ ನಿಂತಳು. ಎದುರಿಗೆ ತನ್ನ ತಾಯಿ ಬಳಿ ನಿಂತಿದ್ದ ಕಾರ್ತಿಕ್ನನ್ನು ಕಂಡಳು. ಅದೇ ಹಳೆ ಅಟಮಾರಿ ನೋಟ, ಅದೇ ತೀವ್ರವಾದ ಪ್ರೀತಿಯ ಜಿದ್ದಿನೊಂದಿಗೆ ಅವನು ಅನನ್ಯ ಕಣ್ಣನ್ನೇ ದಿಟ್ಟಿಸುತ್ತಿದ್ದ. ಅನನ್ಯ ಎದೆ ಒಂದು ಕ್ಷಣ ಬಡಿತ ನಿಂತಂತಾಯಿತು. ಕಾರ್ತಿಕ್ ತನ್ನ ಇಡೀ ಕುಟುಂಬವನ್ನೇ ಕರೆದುಕೊಂಡು ಇಲ್ಲಿಗೆ ಬಂದಿದ್ದಾನ? ಅವಳಿಗೆ ಅಚ್ಚರಿಯಾಯಿತು. ಆದರೆ ಮುಂದಿನ ಕ್ಷಣವೇ ಅವಳಲ್ಲಿ ಕೋಪದ ಜ್ವಾಲೆ ಎದ್ದಿತ್ತು. ಎಷ್ಟು ಹಠಮಾರಿ ಹುಡುಗ ಅವನು! ನಾವು ಅನನ್ಯಳ ಕೈಯನ್ನು ನಮ್ಮ ಮಗ ಕಾರ್ತಿಕ್ಕಾಗಿ ಕೇಳುತ್ತಾ ಇದ್ದೀವಿ. ಸುಮಿತ್ರಾ ಮಾತು ಮುಂದುವರೆಸಿದರು. ಮನೆಯ ಹಾಲ್ನಲ್ಲಿ ಒಂದು ಕ್ಷಣ ನಿಶಬ್ದ ಆವರಿಸಿತು. ಶಾರದಮ್ಮ ಆಶ್ಚರ್ಯದಿಂದ ತಮ್ಮ ಮಗ ಆಯುಷ್ನನ್ನು ನೋಡಿದರು. ಆಯುಷ್ ತನ್ನ ಅಕ್ಕ ಅನನ್ಯನನ್ನು ನೋಡುತ್ತಿದ್ದ. ಯಾರಾದರೂ ಏನಾದರೂ ಹೇಳುವುದಕ್ಕೂ ಮುನ್ನವೇ ಅನನ್ಯ ಗಂಭೀರವಾಗಿ ಆದರೆ ಖಡಕ್ ಹೆಜ್ಜೆಗಳನ್ನು ಹಾಕುತ್ತಾ ಹಾಲಿಗೆ ಬಂದಳು. ನೀವು ನಮ್ಮ ಮನೆಗೆ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಆದರೆ ಬಹುಶಃ ನಿಮಗೆ ಅಥವಾ ನಿಮ್ಮ ಮಗನಿಗೆ ಗೊತ್ತಿಲ್ಲ, ನಾನು ನನ್ನ ಜೀವನದ ನಿರ್ಧಾರವನ್ನು ಯಾರದ್ದೋ ಒತ್ತಡಕ್ಕೆ ಬಂದು ತೆಗೆದುಕೊಳ್ಳುವುದಿಲ್ಲ. ನೀವು ತಂದಿರುವ ಈ ಸಂಬಂಧದಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ. ಎಲ್ಲರಿಗೂ ಧನ್ಯವಾದ. ಅನನ್ಯ ಯಾವುದೇ ಮುಜುಗರ ಇಲ್ಲದೆ ನೇರವಾಗಿ ನಿರಾಕರಿಸಿದಳು. ಸುಮಿತ್ರಾರ ಕಣ್ಣುಗಳು ಅನನ್ಯ ಮೇಲೆಯೇ ಇದ್ದವು.
ಮಧ್ಯಾಹ್ನ ಕೆಫೆಯಲ್ಲಿ ಅನನ್ಯ ಆ ಖಾಲಿ ಚೆಕ್ಕನ್ನು ತಿರಸ್ಕರಿಸಿದಾಗಲೇ ಅವಳ ಸ್ವಾಭಿಮಾನ ಸುಮಿತ್ರಾರವರಿಗೆ ಅರ್ಥವಾಗಿತ್ತು. ಈ ಹುಡುಗಿ ಸುಲಭವಾಗಿ ದುಡ್ಡಿಗೆ ಅಥವಾ ರಾಯರ ಕುಟುಂಬದ ಹೆಸರಿಗೆ ಮಣಿಯೋಳಲ್ಲ ಅಂತ ಅವರಿಗೆ ಗೊತ್ತಿತ್ತು. ಅನನ್ಯ ಈ ರೀತಿ ಮಾತನಾಡೋದು ಸರಿನಾ? ಶಾರದಮ್ಮ ಪರಿಸ್ಥಿತಿಯನ್ನು ನಿಭಾಯಿಸಲು ಮೆಲ್ಲನೆ ಹೇಳಿದರು. ಇಲ್ಲ ಅಮ್ಮ, ನಾನು ಹೇಳುತ್ತಿರುವುದು ಸರಿ. ನನಗೆ ಯಾವುದೇ ಇಷ್ಟ ಇಲ್ಲವೋ ಅದಕ್ಕೆ ಹೌದು ಅಂತ ಹೇಳೋ ಅರ್ಥನೇ ಇಲ್ಲ. ಅನನ್ಯ ಶಾಂತವಾಗಿ ಹೇಳಿದಳು. ನಮಗೆ ಗೊತ್ತು, ಕಾರ್ತಿಕ್ ಸ್ವಲ್ಪ ಹಠಮಾರಿ ಅಂತ ವಿಕ್ರಮ್ ರಾಯರು ಗೌರವದಿಂದ ಹೇಳಿದರು. ನಾವು ನಿನ್ನ ಮೇಲೆ ಒತ್ತಡ ಹೇಳ್ತಿಲ್ಲ. ಒಬ್ಬ ತಂದೆಯಾಗಿ ನನ್ನ ಮಗನ ಇಷ್ಟವನ್ನು ಗೌರವಿಸಲು ಬಂದಿದ್ದೇವೆ ಅಷ್ಟೇ. ಅನನ್ಯ ಕಣ್ಣುಗಳು ಕೆಳಗಿಳಿಸಿ ಹೇಳಿದಳು. ನಾನು ನಿಮ್ಮನ್ನು ಗೌರವಿಸುತ್ತೇನೆ ಸರ್. ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ಅದು ನಿಮ್ಮ ದೊಡ್ಡತನ. ಆದರೆ ನಾನು ಕಾರ್ತಿಕ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನನ್ನ ಫೋಕಸ್ ಈಗ ಬರೀ ನನ್ನ ಕೆರಿಯರ್ ಮತ್ತು ಕೆಲಸದ ಮೇಲೆ ಮಾತ್ರ. ಸುಮಿತ್ರಾ ಮುಖದಲ್ಲಿ ಸಣ್ಣ ನಗು ಮೂಡಿತು. ಈ ದಾರಿ ಅಷ್ಟು ಸುಲಭವಾಗಿಲ್ಲ ಅಂತ ಅವರಿಗೆ ಅರ್ಥವಾಯಿತು. ಆದರೆ ಕೆಲವೇ ನಿಮಿಷಗಳ ನಂತರ ರಾಯರ ಕುಟುಂಬ ಅಲ್ಲಿಂದ ಹೊರಟು ಹೋದರು. ಹೋದ ತಕ್ಷಣವೇ ಮನೆಯಲ್ಲಿ ಸೈಲೆನ್ಸ್ ಮುರಿಯಿತು. ಈ ಹುಡುಗಿಗೆ ಹುಚ್ಚು ಹಿಡಿದಿದೆಯಾ? ತನ್ನ ಸೀನಿಯರ್ ಪ್ರಾಜೆಕ್ಟ್ ಹೆಡ್ಡನ್ನೇ ಮದುವೆ ಆಗಬೇಕು ಅಂತ ಅನನ್ಯ ಕೋಪದಿಂದ ಸೋಫಾದ ಮೇಲೆ ಕೂರುತ್ತಾ ಹೇಳಿದಳು. ಇದರಲ್ಲಿ ಏನು ತಪ್ಪಿದೆ ಅನನ್ಯ? ಶಾರದಮ್ಮ ಕೇಳಿದಳು. ಇಷ್ಟೊಂದು ದೊಡ್ಡ ಕುಟುಂಬ ನಿಮಗೆ ಮದುವೆ ಪ್ರೊಫೈಸಲ್ ತೆಗೆದುಕೊಂಡು ಬಂದಿದ್ದಾರೆ ಅಂದಮೇಲೆ ಹುಡುಗನಿಗೆ ನಿನ್ನ ಮೇಲೆ ಅಷ್ಟು ಪ್ರೀತಿ. ವಯಸ್ಸಿನಲ್ಲಿ ಅಥವಾ ಹುದ್ದೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರು ಇವತ್ತಿನ ಕಾಲದಲ್ಲಿ ಇದನ್ನೆಲ್ಲ ಯಾರು ನೋಡ್ತಾರೆ? ಅಮ್ಮ, ನೀವ್ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಅನನ್ಯ ನೋವಿನಿಂದ ಹೇಳಿದಳು. ಆ ಹುಡುಗ ತುಂಬ ಹಠಮಾರಿ ಮತ್ತು ಅಸಹಜ. ಆ ದಿನ ಆಫೀಸ್ನಲ್ಲಿ ಅವನು ಮಾಡಿದ ತಮಾಷೆ ನೋಡಿದ್ದೀರಲ್ಲ. ನಾನು ಒಂದು ವೇಳೆ ಅವನ ಮಾತನ್ನು ಕೇಳಿದರೆ ನನ್ನ ಇಡೀ ಜೀವಮಾನವೇ ಒಂದು ಬಿರುಗಾಳಿ ಆಗುತ್ತದೆ. ಅನನ್ಯ ತನಗೆ ಕಾರ್ತಿಕ್ನಿಂದ ಆಗುತ್ತಿರುವ ತೊಂದರೆಗಳನ್ನು ಅಮ್ಮನಿಗೆ ಹೇಳಿದಳು. ಅವಳು ಬೇಡ ಅಂತ ಹೇಳ್ತಿದ್ರು. ಕಾರ್ತಿಕ್ನ ನೆನಪು ಮಾತ್ರ ಅವಳ ತಲೆಯಿಂದ ಹೋಗುತ್ತಾನೇ ಇರಲಿಲ್ಲ. ಆಫೀಸ್ನ ದೊಡ್ಡ ಬಿಲ್ಡಿಂಗ್ನಲ್ಲಿ ಲಂಚ್ ಬ್ರೇಕ್ ನಡೀತಿತ್ತು. ಕಾರಿಡಾರ್ನಲ್ಲಿ ಸೈಲೆನ್ಸ್ ಇತ್ತು. ಅನನ್ಯ ಫೈಲ್ ಹಿಡಿದುಕೊಂಡು ತನ್ನದೇ ಯೋಚನೆಗಳಲ್ಲಿ ಹೋಗ್ತಾ ಇದ್ಲು. ಅವಳ ಮುಖದಲ್ಲಿ ಅದೇ ಗಂಭೀರತೆ ಇತ್ತು. ಆದರೆ ಮನಸ್ಸಿನಲ್ಲಿ ನಿನ್ನೆ ಕಾರ್ತಿಕ್ ಮಾಡಿದ ಹಠಮಾರಿ ಕೆಲಸಗಳು, ಆ ಮದುವೆಯ ಪ್ರಪೋಸಲ್ ಎಲ್ಲ ಆಡಿದ್ದವು. ಮೆಟ್ಟಿಲ ಪಕ್ಕದ ಎಮರ್ಜೆನ್ಸಿ ಎಕ್ಸಿಟ್ ಹತ್ತಿರ ಹೋಗುತ್ತಿದ್ದಂತೆ ಯಾರೋ ದಾರಿ ತಡೆದರು. ಅನನ್ಯ ಶಾಕ್ನಿಂದ ಹಿಂದೆ ಸರಿದಳು. ಎದುರಿಗೆ ಕಾರ್ತಿಕ್ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಹುಚ್ಚುತನ ಮತ್ತು ಹಠವಿತ್ತು. ಏನು ಮಾಡುತ್ತಿದ್ದೀಯಾ ಕಾರ್ತಿಕ್? ಇದೇನು ಫಜೀತಿ? ಅನನ್ಯ ಧ್ವನಿಯಲ್ಲಿ ಕೋಪ ಮತ್ತು ಹೆದರಿಕೆ ಎರಡೂ ಇತ್ತು. ಫಜೀತಿ ಅಂದರೆ ಏನು ಗೊತ್ತಾ ಅನನ್ಯ ಮೇಡಮ್? ನಾನು ನಿಮ್ಮನ್ನು ಯಾವುದಕ್ಕಾದರೂ ಫೋರ್ಸ್ ಮಾಡಿದರೆ ಅದು ಫಜೀತಿ ಆಗುತ್ತದೆ. ನಾನು ಬಂದಿರೋದು ನನ್ನ ಪ್ರೀತಿಯ ಉತ್ತರ ಕೇಳೋಕೆ ಅಷ್ಟೇ. ನನ್ನ ದಾರಿ ಬಿಡು ಕಾರ್ತಿಕ್. ಪ್ರೀತಿ ಅಂದರೆ ಕಿತ್ತಾಟ ಅಲ್ಲ. ಅನನ್ಯ ಪಕ್ಕದಿಂದ ಹೋಗೋಕೆ ಟ್ರೈ ಮಾಡಿದಳು. ಆದರೆ ಕಾರ್ತಿಕ್ ತನ್ನ ಕೈಯನ್ನು ಗೋಡೆಯ ಮೇಲೆ ಇಟ್ಟು ದಾರಿ ಪೂರ್ತಿ ಬ್ಲಾಕ್ ಮಾಡಿದ. ಅವನ ಮುಖ ಮತ್ತು ಅನನ್ಯ ಮುಖದ ನಡುವೆ ಕೆಲವೇ ಇಂಚಿನ ಅಂತರವಿತ್ತು. ಯಾಕೆ ನೇರವಾಗಿ ರಿಜೆಕ್ಟ್ ಮಾಡಿದೆ ಮೇಡಮ್? ಒಂದ್ಸಲ ನನ್ನ ಜೊತೆ ಮಾತನಾಡೋ ಧೈರ್ಯ ಯಾಕೆ ಮಾಡಿಲ್ಲ? ಕಾರ್ತಿಕ್ ಧ್ವನಿ ತುಂಬ ಸಣ್ಣದಾಗಿತ್ತು, ಆದರೆ ಅದರಲ್ಲಿ ಒಂದು ತೀವ್ರತೆ ಇತ್ತು. ನಾನು ನನ್ನ ಜೀವನದಲ್ಲಿ ಖುಷಿಯಾಗಿದ್ದೇನೆ. ನನ್ನ ನಿರ್ಧಾರ ತೆಗೆದುಕೊಳ್ಳೋಕೆ ನಿನ್ನ ಅನುಮತಿ ಬೇಕಿಲ್ಲ. ಅನನ್ಯ ಧೈರ್ಯ ಮಾಡಿ ಅವನ ಕಣ್ಣುಗಳನ್ನೇ ನೋಡಿದಳು. ಖುಷಿಯಾಗಿದ್ದೀರಾ ನೀವು? ಕಾರ್ತಿಕ್ ಇನ್ನೊಂದು ಹೆಜ್ಜೆ ಹತ್ತಿರ ಬಂದ. ಅವನ ಉಸಿರು ಅನನ್ಯ ಹಣೆಗೆ ತಾಗುತ್ತಿತ್ತು. ನನ್ನ ಹತ್ತಿರ ಸುಳ್ಳು ಹೇಳಬೇಡಿ. ನಿಮಗೆ ನಾನು ಗೊತ್ತು, ನನ್ನ ಭಾವನೆಗಳು ಗೊತ್ತು. ಆದರೂ ಗೊತ್ತಿಲ್ಲದ ಹಾಗೆ ಯಾಕೆ ನಾಟಕ ಆಡುತ್ತಿದ್ದೀರಾ? ಇದು ನಿರ್ಧಾರ ಕಾರ್ತಿಕ್. ನಿನಗೆ ಇದಕ್ಕೆ ಸಂಬಂಧ ಇಲ್ಲ. ಯಾಕೆ ರಿಜೆಕ್ಟ್ ಮಾಡಿದ್ದೀರಾ ನೀವು? ಕಾರ್ತಿಕ್ ಧ್ವನಿ ಇದ್ದಕ್ಕಿದ್ದಂತೆ ಗಟ್ಟಿಯಾಗಿತ್ತು. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಹೆಸರು ಹೇಳ್ರಿ. ನಿಮಗೆ ಯಾಕೆ ಹೇಳಿ? ಕೇಳೋಕೆ ನೀನು ಯಾರು? ಅನನ್ಯ ಆತ್ಮವಿಶ್ವಾಸ ಉಳಿಸಿಕೊಳ್ಳೋಕೆ ಟ್ರೈ ಮಾಡಿದ್ಲು. ಆ ಹೆಸರು ಹೇಳಿ, ನಾನು ಅವನನ್ನೇ ಈ ಪ್ರಪಂಚದಿಂದ ಅಳಿಸಿಬಿಡ್ತೀನಿ. ಕಾರ್ತಿಕ್ ಆ ಕೂಗು ಆ ಕಾರಿಡಾರ್ ಪೂರ್ತಿ ಪ್ರತಿಧ್ವನಿಸುತ್ತಿತ್ತು. ಅನನ್ಯ ಶಾಕ್ ಆಗಿ ಅವನನ್ನೇ ನೋಡುತ್ತಿದ್ದಳು. ಕಾರ್ತಿಕ್ ಕೈ ಗೋಡೆಯ ಮೇಲೆ ಜೋರಾಗಿ ಒತ್ತಿ ಅನನ್ಯ ಕಣ್ಣುಗಳನ್ನೇ ನೋಡಿ ನೇರವಾಗಿ ಹೇಳಿದ. ನಿಮಗೆ ಗೊತ್ತಿಲ್ಲ ಅನನ್ಯ, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ. ನಿಮ್ಮನ್ನು ಕಳೆದುಕೊಳ್ಳೋದು ಅಂದರೆ ನನಗೆ ಎಲ್ಲವೂ ಮುಗಿದು ಹೋದಂತೆ. ನೀವು ನನ್ನ 2 ದಿನದ ಹಠವಲ್ಲ, ನೀವು ನನ್ನ ಉಸಿರು. ನೀವು ನನ್ನಿಂದ ಎಷ್ಟು ಓಡಿ ಹೋಗೋಕೆ ಟ್ರೈ ಮಾಡಿದ್ರು. ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಗೊತ್ತು ನಿಮ್ಮ ಈ ಜೀವನದ ಮೇಲೆ ಮೊದಲ ಮತ್ತು ಕೊನೆಯ ಹಕ್ಕು ನನ್ನದು ಅಂತ. ಕಾರ್ತಿಕ್ನ ಆ ಭಯಾನಕ ಹಾಗೂ ಧೈರ್ಯದ ನೋಟ ಕಂಡು ಅನನ್ಯ ಉಸಿರು ನಿಂತಂತಾಗಿತ್ತು. ಅವನು ಅನನ್ಯ ಕೈಯನ್ನು ಮೆಲ್ಲನೆ ಹಿಡಿದುಕೊಂಡು ತನ್ನ ಬೆರಳುಗಳಿಂದ ಅವಳ ಬೆರಳುಗಳನ್ನು ಗಟ್ಟಿಯಾಗಿ ಹಿಡಿದ. ನನ್ನ ಹೆಂಡತಿ ಆಗೋಕೆ ರೆಡಿಯಾಗಿರಿ, ಯಾಕಂದರೆ ನಿಮ್ಮನ್ನು ಬೇರೆಯವರಿಗೆ ಸೇರೋಕೆ ನಾನು ಬಿಡಲ್ಲ. ಇಷ್ಟು ಹೇಳಿ ಕಾರ್ತಿಕ್ ಹಿಂದೆ ಸರಿದ. ಅವನ ಕಣ್ಣಲ್ಲಿ ಅದೇ ಹಳೆ ಹಠಮಾರಿತನವಿತ್ತು. ಅವನು ತಿರುಗಿ ದೊಡ್ಡ ಹೆಜ್ಜೆಗಳನ್ನು ಹಾಕುತ್ತಾ ಅಲ್ಲಿಂದ ಹೊರಟು ಹೋದ. ಅನನ್ಯ ಅಲ್ಲಿ ಗೋಡೆಗೆ ಹೊರಗಿ ನಿಂತು ಬಿಟ್ಟಳು. ಅವಳ ಕಿವಿಯಲ್ಲಿ ಕಾರ್ತಿಕ್ನ ಹೃದಯದ ಬಡಿತ ಮತ್ತು ಅವನ ವಾರ್ನಿಂಗ್ ಧ್ವನಿಸುತ್ತಿತ್ತು. ಅವಳ ಎದೆ ಬಡಿತ ಕಂಟ್ರೋಲ್ ಇರಲಿಲ್ಲ. ಮೆಲ್ಲನೆ ಕೆಳಗೆ ಕೂತು ನಡುಗುವ ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಮನಸ್ಸಿನಲ್ಲಿ ಅಂದುಕೊಂಡಳು, ಪೂರ್ತಿ ಹುಚ್ಚ ಇವನಿಗೆ. ಹಠಮಾರಿ
ನೋಡಿದಲ್ಲಿ ಕೆಟ್ಟವನು, ಆದರೆ ಅವಳ ಮನಸ್ಸಿನಲ್ಲಿ ಯಾವುದೋ ಆಳವಾದ ಮೂಲೆಯಲ್ಲಿ ಕಾರ್ತಿಕ್ನ ಆ ತೀವ್ರವಾದ ಪ್ರೀತಿಯ ಪ್ರಭಾವ ಆಳವಾಗಿ ಬೇರೂರಿತ್ತು. ಅದನ್ನು ಅಳಿಸೋದು ಅವಳ ಕೈಯಲ್ಲಿ ಆಗುತ್ತಿರಲಿಲ್ಲ. ರಾಯರ ಮನೆಯ ವಿಶಾಲವಾದ ಹಾಲ್ನಲ್ಲಿ ಸಾಯಂಕಾಲದ ಬೆಳಕು ಕಿಟಕಿಗಳ ಮೂಲಕ ಒಳಗೆ ಬರುತ್ತಿತ್ತು. ಹಾಲ್ನ ಲೈಟ್ಗಳೆಲ್ಲ ಆನ್ ಆಗಿದ್ದವು. ಡೈನಿಂಗ್ ಟೇಬಲ್ ಮೇಲೆ ಸಂಜೆಯ ಕಾಫಿ ಮತ್ತು ಸ್ನ್ಯಾಕ್ಸ್ ರೆಡಿಯಾಗಿತ್ತು. ಕುಟುಂಬದವರೆಲ್ಲ ಬಿಸ್ನೆಸ್ ಬಗ್ಗೆ ಮಾತನಾಡುತ್ತಿದ್ದರು. ಅಷ್ಟರಲ್ಲೇ ಬಾಗಿಲು ತೆರೆದ ಸದ್ದು. ಎಲ್ಲರೂ ತಿರುಗಿ ನೋಡಿದರು. ಕಾರ್ತಿಕ್ ಒಳಗೆ ಬಂದ. ಅವನ ಹಣೆ ಬಿಳಿ ಬ್ಯಾಂಡೇಜ್ ಹಾಕಲಾಗಿತ್ತು. ಶರ್ಟ್ ಸ್ಲೀವ್ಸ್ ಕೆಳಗೆ ಗೀಚಿದ ಕಲೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆ ಗಾಯಗಳು ತುಂಬ ಆಳವಾಗಿರಲಿಲ್ಲ, ಆದರೂ ಅವನ ಮುಖದಲ್ಲಿ ಸುಸ್ತು ಮತ್ತು ಒಂದು ವಿಚಿತ್ರವಾದ ಕಳೆಗುಂದಿದ ನೋಟವಿತ್ತು. ಏನಿದು ಕಾರ್ತಿಕ್, ಈ ಪರಿಸ್ಥಿತಿಯಲ್ಲಿ ಬಂದಿದ್ದೀಯಾ? ಸುಮಿತ್ರಾ ತಮ್ಮ ಕಾಫಿ ಕಪ್ ಟೇಬಲ್ ಮೇಲಿಟ್ಟು ಎದ್ದು ನಿಂತರು. ಅವರ ಧ್ವನಿಯಲ್ಲಿ ಗಾಬರಿ ಇತ್ತು. ಏನಾಯಿತು ನಿನಗೆ? ವಿಕ್ರಮ್ ರಾಯರು ಕೂಡ ಆತಂಕದಿಂದ ಕೇಳಿದರು. ಆದರೆ ಕಾರ್ತಿಕ್ ಸೈಲೆಂಟ್ ಆಗಿದ್ದ. ಅವನು ಬಂದು ನಿಧಾನವಾಗಿ ಚೇರ್ ಮೇಲೆ ಕೂತ. ನನಗೆ ಏನೂ ಆಗಿಲ್ಲ ಡ್ಯಾಡ್, ನಿಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕು. ಕಾರ್ತಿಕ್ ಧ್ವನಿ ಗಟ್ಟಿಯಾಗಿತ್ತು. ಈ ಗಾಯ ಹೇಗೆ ಆಯಿತು? ಯಾವುದಾದ್ರೂ ಆಕ್ಸಿಡೆಂಟ್ ಆಯಿತಾ? ಸುಮಿತ್ರಾ ಅಳುವ ಧ್ವನಿಯಲ್ಲಿ ಕೇಳಿದರು. ವಿಕ್ರಮ್ ರಾಯರು ಅವನ ಕಣ್ಣುಗಳಲ್ಲಿ ನೋಡಿ ಕೇಳಿದರು. ನಿಜ ಹೇಳು ಕಾರ್ತಿಕ್, ಏನಾದರೂ ಅಚಾತುರ್ಯ ಮಾಡಿಕೊಂಡೆ? ಕಾರ್ತಿಕ್ ತಲೆ ತಗ್ಗಿಸಿ ಮೆಲ್ಲನೆ ತಲೆ ಆಡಿಸಿ, ಹೌದು ಡ್ಯಾಡ್, ನನ್ನ ಮಾತುಗಳ ಸತ್ಯ ನಿಮ್ಮ ಮನಸ್ಸಿಗೆ ತಲುಪದೇ ಇದ್ದರೆ ಬಹುಶಃ ನನ್ನ ಈ ಪರಿಸ್ಥಿತಿ ನೋಡಿ ನಿಮ್ಮ ಮನಸ್ಸು ಕರಗಬಹುದು. ಡೈನಿಂಗ್ ಹಾಲ್ನಲ್ಲಿ ಒಂದು ಭಾರವಾದ ನಿಶ್ಶಬ್ದ ಆವರಿಸಿತು. ಇದೇನು ಬಾಲಿಶ ಕಾರ್ತಿಕ್? ವಿಕ್ರಮ್ ಅವರ ಧ್ವನಿ ನಡುಗುತ್ತಿತ್ತು. ನೀವು ನನಗೆ ನೀನೇ ತೊಂದರೆ ಕೊಟ್ಟಿಕೊಳ್ಳುತ್ತಿದ್ದೀಯಾ? ಆ ಹುಡುಗಿ ಸ್ಪಷ್ಟವಾಗಿ ಬೇಡ ಅಂದ ಮೇಲೆ ನಾವು ಯಾವ ಮೊಟ್ಕ ಇಟ್ಟುಕೊಂಡು ಮತ್ತೆ ಅವರ ಮನೆಗೆ ಹೋಗೋದು? ಕಾರ್ತಿಕ್ನ ಸಹನೆ ಮುರಿದೇ ಹೋಯಿತು. ಅವನು ಟೇಬಲ್ ಮೇಲೆ ಜೇರಾಗಿ ಕೈಕೊಟ್ಟಿ ತೀವ್ರವಾದ ಧ್ವನಿಯಲ್ಲಿ ಅಂದ, ಅವಳು ನನ್ನವಳು ಡ್ಯಾಡ್, ಬರೀ ನನ್ನವಳು. ನೀವು ಇನ್ನೊಮ್ಮೆ ಅವರ ಮನೆಗೆ ಹೋಗಿ ಅವಳು ಹೌದು ಅಂತ ಒಪ್ಪುವವರೆಗೂ ಹೋಗ್ತಾನೇ ಇರಿ. ನಾನು ಬೇರೆ ಯಾರನ್ನೂ ಮದುವೆಯಾಗಲ್ಲ. ನನ್ನ ಕೆರಿಯರ್, ನನ್ನ ಲೈಫ್ ನಿಮಗೆ ಮುಖ್ಯ ಅನಿಸಿದರೆ ಅನನ್ಯ ಇಲ್ಲದೆ ನನಗೆ ಯಾವ ಅಸ್ತಿತ್ವವೂ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ವಿಕ್ರಮ್ ರಾಯರು ಚೇರಿಂದ ಎದ್ದು ಕಾರ್ತಿಕ್ ಹತ್ತಿರ ಬಂದಿರು. ನಿನ್ನ ಈ ಹಠದಲ್ಲಿ ನಿಜವಾಗ್ಲೂ ಅಷ್ಟೊಂದು ಆಳವಿದೆಯಾ ಕಾರ್ತಿಕ್? ಡ್ಯಾಡ್, ನಾನು ಲೈಫ್ನಲ್ಲಿ ಎಲ್ಲವನ್ನ ನನ್ನ ಹಠದಿಂದಲೇ ಪಡೆದುಕೊಂಡಿದ್ದೀನಿ. ಆದರೆ ಮೊದಲ ಬಾರಿಗೆ ಮನಸ್ಸಿನಿಂದ ಯಾರನ್ನು ಕೇಳಿದ್ದೀನಿ. ಅವಳ ನಿರಾಕರಣೆ ನನ್ನನ್ನು ಒಳಗಿನಿಂದ ಮುರಿದು ಹಾಕಿದೆ. ಅವಳು ಒಪ್ಪಿಕೊಂಡರೆ ನಾನು ಸರಿಯಾಗ್ತೀನಿ, ಇಲ್ಲ ಅಂದರೆ ನನ್ನನ್ನು ನಾನೇ ಮುಗಿಸಿಕೊಳ್ತೀನಿ. ಕಾರ್ತಿಕ್ ಧ್ವನಿಯಲ್ಲಿದ್ದ ಆ ಕಳಕಳಿ ಮತ್ತು ಧೈರ್ಯ ನೋಡಿ ತಂದೆಯ ಮನಸ್ಸು ಕರಗಿತ್ತು. ಅವರು ಕಾರ್ತಿಕ್ನನ್ನು ಅಪ್ಪಿಕೊಂಡರು. ಆ ಹುಡುಗಿ ನಿನ್ನವಳೇ ಆಗ್ತಾಳೆ, ಇದು ನನ್ನ ಮಾತು. ಅತ್ತ ಅನನ್ಯ ಮನೆಯಲ್ಲಿ ಎಲ್ಲರೂ ದಿನನಿತ್ಯದ ಕೆಲಸದಲ್ಲಿದ್ದಾಗ ಬಾಗಿಲನ್ನು ಯಾರೋ ತಟ್ಟಿದರು. ಬಾಗಿಲು ತೆರೆದಾಗ ಎದುರಿಗೆ ಕಾರ್ತಿಕ್ ತಂದೆ ವಿಕ್ರಮ್ ರಾಯರು, ತಾಯಿ ಸುಮಿತ್ರಾ ಮತ್ತು ಸ್ವಂತ ಕಾರ್ತಿಕ್ ನಿಂತಿದ್ದರು. ಅನನ್ಯ ಮನೆಯಲ್ಲಿ ಇರಲಿಲ್ಲ. ಆಫೀಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದಳು. ಮನೆಯವರೆಲ್ಲ ಹಾಲ್ನಲ್ಲಿ ಒಟ್ಟಾಗಿದ್ದರು. ವಾತಾವರಣ ತುಂಬ ಗಂಭೀರವಾಗಿತ್ತು. ಕಾರ್ತಿಕ್ ಕಣ್ಣುಗಳು ಇಡೀ ಮನೆಯಲ್ಲಿ ಅನನ್ಯನೇ ಹುಡುಕುತ್ತಿದ್ದವು. ನಾನು ಹೇಳದೆ ಕೇಳದೆ ಮತ್ತೆ ಬಂದಿದ್ದೀನಿ ಅಂತ ಗೊತ್ತು, ವಿಕ್ರಮ್ ರಾಯರು ಗೌರವದಿಂದ ಹೇಳಿದರು. ಆದರೆ ಇವತ್ತು ಮತ್ತೆ ನಮ್ಮ ಮಗ ಕಾರ್ತಿಕ್ನ ಸಂತೋಷದ ಭಿಕ್ಷೆ ಬೇಡೋಕೆ ಬಂದಿದ್ದೀವಿ. ಅನನ್ಯಾಳ ತಾಯಿ ಶಾರದಮ್ಮ ಮತ್ತು ತಮ್ಮ ಆಯುಷ್ ಸೈಲೆಂಟ್ ಆಗಿದ್ದರು. ಆಯುಷ್ ನಿಧಾನವಾಗಿ ಅಂದ, ಸರ್, ಅನನ್ಯ ತನ್ನ ಲೈಫ್ ಮತ್ತು ಕೆರಿಯರ್ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್. ಅವಳು ಒಂದೇ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದಳು, ಮದುವೆಗೆ ರೆಡಿ ಇಲ್ಲ ಅಂತ. ಇದನ್ನು ಕೇಳಿ ಕಾರ್ತಿಕ್ ತಕ್ಷಣ ಮುಂದೆ ಬಂದ. ಶಾರದಮ್ಮನ ಎದುರು ಕೈ ಮುಗಿದು ನಿಂತ, ಆಂಟಿ, ನನಗೆ ಗೊತ್ತು ಅನನ್ಯ ನನ್ನ ಮೇಲೆ ಕೋಪಗೊಂಡಿದ್ದಾಳೆ ಅಂತ. ಆದರೆ ನೀವು ಅವಳ ಅಮ್ಮ, ಅವಳ ಮನಸ್ಥಿತಿ ನಿಮಗೆ ಗೊತ್ತು. ಅವಳು ನಿಜವಾಗ್ಲೂ ಬೇರೆ ಯಾವುದೋ ಕಾರಣಕ್ಕೆ ಬೇಡ ಅಂತಿದ್ದರೆ ಅದು ಬೇರೆ ವಿಷಯ. ಆದರೆ ಅವಳು ಬರೀ ತನ್ನ ಹಠ ಮತ್ತು ನನ್ನ ಈ ನಡವಳಿಕೆಗೆ ಹೆದರಿ ಬೇಡ ಅಂತಿದ್ದಾಳೆ. ನನ್ನಿಂದ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರಲ್ಲ ಅಂತ ನಾನು ನಿಮಗೆ ಮಾತು ಕೊಡುತ್ತಾ ಇದ್ದೀನಿ. ವಿಕ್ರಮ್ ಅವರು ಕಾರ್ತಿಕ್ ಕೈ ಗಾಯವನ್ನು ತೋರಿಸುತ್ತಾ ಹೇಳಿದರು, ಈ ಹುಡುಗ ಅವಳಿಗಾಗಿ ಈ ಮಟ್ಟಿಗೆ ಹುಚ್ಚನಾಗಿದ್ದಾನೆ. ಇದು 2 ದಿನದ ಆಕರ್ಷಣೆ ಅಲ್ಲ, ನಿಜವಾದ ಪ್ರೀತಿ. ತುಂಬ ಯೋಚಿಸಿದ ಮೇಲೆ ಶಾರದಮ್ಮ ನಿಟ್ಟುಸಿರು ಬಿಟ್ಟರು. ಸರಿ ಕಾರ್ತಿಕ್ ನಿಜವಾಗ್ಲೂ ಅನನ್ಯಾನ ಅಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂದರೆ ನಮಗೆ ಈ ಸಂಬಂಧ ಒಪ್ಪಿಗೆ ಇದೆ. ಕಾರ್ತಿಕ್ ಮುಖದಲ್ಲಿ ಸಂತೋಷದ ಬೆಳಕು ಮೂಡಿತ್ತು. ಕಣ್ಣಲ್ಲಿ ನಗು ಮಿಂಚಿತ್ತು. ತಕ್ಷಣ ಕೈ ಮುಗಿದು ವಿನಂತಿಸಿದ, ಒಂದು ಮನವಿ, ಅನನ್ಯಾಗೆ ಈವಾಗಲೇ ಈ ವಿಷಯ ಹೇಳಬೇಡಿ. ಅವನ ಈ ಮಾತು ಎಲ್ಲರೂ ನಕ್ಕರು. ಸ್ವಲ್ಪ ಸಮಯದ ನಂತರ ರಾಯರ ಕುಟುಂಬ ಹೊರಗಡೆ ಹೊರಟಿತ್ತು. ಅನನ್ಯ ಮನೆಗೆ ಬಂದಳು. ಮನೆಯಲ್ಲಿ ವಾತಾವರಣ ಬದಲಾಗಿತ್ತು. ಎಲ್ಲರ ಕಣ್ಣುಗಳಲ್ಲೂ ಒಂದು ವಿಚಿತ್ರವಾದ ಖುಷಿ ಇತ್ತು. ಏನಾಯಿತು? ಎಲ್ಲರೂ ಯಾಕೆ ಹೀಗೆ ನೋಡುತ್ತಾ ಇದ್ದೀರಾ? ಅನನ್ಯ ಬ್ಯಾಗ್ ಇಡುತ್ತಾ ಕೇಳಿದಳು. ಆಯುಷ್ ಬಾಯಿಂದ ತಟ್ಟನೆ ಬಂತು, ಅಕ್ಕ, ನಿನ್ನ ಮದುವೆ ಫಿಕ್ಸ್ ಆಯಿತು. ಏನು? ಅನನ್ಯ ಉಸಿರು ನಿಂತಂತಾಗಿತ್ತು. ಯಾರ ಅನುಮತಿ ತೆಗೆದುಕೊಂಡು? ಯಾರ ಜೊತೆ? ಎಲ್ಲರೂ ಸೇರಿ ತೆಗೆದುಕೊಂಡಿರುವ ನಿರ್ಧಾರ ಇದು, ಅಮ್ಮ ತಿಳಿ ಹೇಳಿದರು. ನಿನ್ನ ಆಫೀಸ್ನ
ಕಾರ್ತಿಕ್ ಜೊತೆ ಅವನ ತಂದೆ ಮತ್ತೆ ಬಂದಿದ್ದರು. ಹುಡುಗ ನಿನ್ನ ಮೇಲೆ ಪೂರ್ತಿ ಜೀವ ಇಟ್ಟುಕೊಂಡಿದ್ದಾನೆ. ಅವನ ಕೈಗೂ ಗಾಯವಾಗಿತ್ತು. ನಮಗೆ ಬೇಡ ಅನ್ನೋಕೆ ಆಗಲಿಲ್ಲ. ಅನನ್ಯ ಕಣ್ಣು ಮುಚ್ಚಿಕೊಂಡಳು. ಅವಳ ಮನಸ್ಸಿನಲ್ಲಿ ಕದನವೇ ಶುರುವಾಗಿತ್ತು. ಎಲ್ಲವೂ ಫಿಕ್ಸ್ ಆಗಿತ್ತು. ಅವಳು ಕೋಪವನ್ನು ತೋರಿಸಲಿಲ್ಲ, ಖುಷಿಯನ್ನು ವ್ಯಕ್ತಪಡಿಸಲಿಲ್ಲ. ಬರೀ ಒಂದು ನಿಶ್ಶಬ್ದ ಅಸಮಾಧಾನದೊಂದಿಗೆ ತನ್ನ ರೂಮ್ಗೆ ಹೋಗಿ ಕನ್ನಡಿಯ ಮುಂದೆ ನಿಂತಳು. ತನ್ನ ಮನಸ್ಸಿನ ಈ ಬದಲಾವಣೆಯನ್ನು ಅವಳಿಗೆ ಅರ್ಥ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಕೊನೆಗೂ ಕಾರ್ತಿಕ್ ಕಾತುರದಿಂದ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು. ಮದುವೆ ಮಂಟಪವನ್ನು ಅತ್ಯಂತ ಅದ್ಧೂರಿಯಾಗಿ ಸುಂದರವಾಗಿ ಅಲಂಕರಿಸಲಾಗಿತ್ತು. ಸುತ್ತಲೂ ಚೆಂಡು ಮತ್ತು ಗುಲಾಬಿ ಹೂಗಳ ಸುವಾಸನೆ ಇತ್ತು. ಅನನ್ಯ ಬೆಳ್ಳಿ ಮತ್ತು ತಿಳಿ ಗುಲಾಬಿ ಬಣ್ಣದ ಸುಂದರ ಲೆಹಂಗಾ ದಾವಣಿ ತಲೆಗೆ ತಗ್ಗಿಸಿ ಕುಳಿತಿದ್ದಳು. ಅವಳ ಮುಖದಲ್ಲಿ ಸರಳತೆ, ಕಣ್ಣಿನಲ್ಲಿ ಸಣ್ಣ ತೇವಾಂಶವಿತ್ತು. ಇನ್ನೊಂದು ಕಡೆ ಕಾರ್ತಿಕ್ ಬಿಳಿ ಬಣ್ಣದ ಶೇರ್ವಾನಿಯಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ. ಅವನ ಕಣ್ಣುಗಳು ಮತ್ತೆ ಮತ್ತೆ ಮಂಟಪದ ಬಾಗಿಲನ್ನೇ ನೋಡುತ್ತಿದ್ದವು. ಪುರೋಹಿತರು ವೇದ ಮಂತ್ರಗಳನ್ನು ಪಠಿಸಲು ಶುರು ಮಾಡಿದ್ದರು. ಅಗ್ನಿಕುಂಡದ ಮುಂದೆ ಇಬ್ಬರ ಕೈ ಹಿಡಿದು 7 ಹೆಜ್ಜೆ ಇಟ್ಟರು. ಮದುವೆಯ ಕೊನೆಯ ಶಾಸ್ತ್ರ ಮುಗಿದು ಪುರೋಹಿತರು ಇಬ್ಬರನ್ನ ದಂಪತಿಗಳು ಎಂದು ಘೋಷಿಸಿದಾಗ ಹಾಲಿನಲ್ಲಿ ಜೋರಾದ ಚಪ್ಪಾಳೆ ಮುಗಿಲು ಮುಟ್ಟಿತ್ತು. ಕಾರ್ತಿಕ್ ಅನನ್ಯ ಹಣೆಗೆ ಸಿಂಧೂರವಿಟ್ಟ, ಕೊರಳಿಗೆ ತಾಳಿ ಕಟ್ಟಿದ ಆ ಕ್ಷಣ ಕಾರ್ತಿಕ್ ಕಣ್ಣಲ್ಲಿ ಆನಂದ ಬಾಷ್ಪ ಮಿಂಚಿತ್ತು. ಇದು ಬರೀ ಮದುವೆ ಅಲ್ಲ, ಅವನ ವರ್ಷಗಳ ಜಿದ್ದು ಮತ್ತು ಪ್ರೀತಿಯ ಗೆಲುವಾಗಿತ್ತು. ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ಕಾರ್ತಿಕ್ನ ತಂಗಿಯೊಬ್ಬಳು ಅನನ್ಯಳ ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಹೋದಳು. ಕಾರ್ತಿಕ್ ನಿಧಾನವಾಗಿ ರೂಮ್ ಒಳಗೆ ಬಂದ. ಹಿಂದೆ ಬಾಗಿಲು ಲಾಕ್ ಮಾಡಿದ. ರೂಮ್ನ ಮೂಲೆಯಲ್ಲಿ ತಿಳಿ ಗುಲಾಬಿ ಡ್ರೆಸ್ನಲ್ಲಿ ಕೈಯಲ್ಲಿರೋ ಮೆಹಂದಿ ನೋಡುತ್ತಾ ಅನನ್ಯ ನಿಂತಿದ್ದಳು. ಕಾರ್ತಿಕ್ ಮೆಲ್ಲನೆ ಅವಳ ಹತ್ತಿರ ಬಂದ. ಅನನ್ಯ ಕಣ್ಣೆತ್ತಿ ನೋಡಿದಳು. ಇಬ್ಬರ ಕಣ್ಣು ಒಂದಾದವು. ನಾನು ಹೇಳಿದ್ನೇ ಅಲ್ಲ ಅನನ್ಯ, ನಿನ್ನನ್ನು ಪೂರ್ತಿ ಹಕ್ಕಿನಿಂದ, ಗೌರವದಿಂದ ನನ್ನ ಜೀವನದ ಭಾಗ ಮಾಡಿಕೊಳ್ಳುತ್ತೇನೆ ಅಂತ. ಕಾರ್ತಿಕ್ ತುಂಬಾ ಭಾವನಾತ್ಮಕವಾಗಿ ಅಂದ. ಇವತ್ತಿನಿಂದ ನೀನು ಬರೀ ನನ್ನವಳು ಅನನ್ಯ. ಏನು ಮಾತನಾಡಲಿಲ್ಲ, ಆದರೆ ಕಣ್ಣಿನಲ್ಲಿದ್ದ ಒಂದು ಹನಿ ಕಣ್ಣೀರು ಕೆನ್ನೆಯ ಮೇಲೆ ಜಾರಿತ್ತು. ಕಾರ್ತಿಕ್ ಮೆಲ್ಲನೆ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡ. ಈ ಗೌರವ ನಿನಗೆ ಸೇರಿದ್ದು ಅನನ್ಯ. ಇದನ್ನು ನಾನು ದೇವರೆಂದು ಭಾವಿಸಿದ್ದೇನೆ. ಎಂದಾದರೂ ನಿನ್ನ ಮನಸ್ಸಿನಲ್ಲೂ ನನಗಾಗಿ ಅದೇ ಪ್ರೀತಿ ಹುಟ್ಟುತ್ತೆ ಅಂತ ಭರವಸೆ ಇದೆ. ಕಾರ್ತಿಕ್ ತುಟಿಯಲ್ಲಿ ಸಣ್ಣ ನಗು ಮೂಡಿತ್ತು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಮೆಲ್ಲನೆ ಅಂದ, ಪ್ರತಿದಿನ ಪ್ರತಿ ಕ್ಷಣ ಪ್ರೀತಿಯನ್ನು ಹೇಗೆ ನಿಭಾಯಿಸಬೇಕು ಅಂತ ನಿನಗೆ ತೋರಿಸಿಕೊಡ್ತೀನಿ. ಬರೀ ನಿನ್ನ ಪೂರ್ತಿ ಹಕ್ಕುಗಳನ್ನು ನನಗೆ ಕೊಡು. ಕಾರ್ತಿಕ್ ಮೆಲ್ಲನೆ ಅನನ್ಯ ಮಣಿಕಟ್ಟನ್ನು ತನ್ನ ಬೆರಳುಗಳಿಂದ ಹಿಡಿದುಕೊಂಡು ಯಾವುದೇ ಅವಸರವಿಲ್ಲದೆ ಅತ್ಯಂತ ಮೃದುವಾಗಿ ಅವಳ ಕೈಗೆ ಮುತ್ತಿಟ್ಟ. ಇದು ಯಾವುದೇ ಹಠದ ಪ್ರದರ್ಶನವಾಗಿರಲಿಲ್ಲ. 2 ವಿಭಿನ್ನ ಜೀವಗಳು ಒಂದಾಗುವ ಸುಂದರ ಆರಂಭವಾಗಿತ್ತು. ಅನನ್ಯ ಕಣ್ಣಂಚಲ್ಲಿದ್ದ ಕಣ್ಣೀರು ಕೆನ್ನೆಯ ಮೇಲೆ ಬಿತ್ತು. ಅದು ನೋವಿನ ಕಣ್ಣೀರಲ್ಲ, ಕಾರ್ತಿಕ್ನ ಆಳವಾದ ಸಮರ್ಪಣೆಯನ್ನು ಒಪ್ಪಿಕೊಂಡ ಅನುಭವದ ಕಣ್ಣೀರಾಗಿತ್ತು. ಮರುದಿನ ಸಂಜೆ ಆಫೀಸ್ ಬಿಲ್ಡಿಂಗ್ಸ್ನಲ್ಲಿ ಸೈಲೆನ್ಸ್ ಆವರಿಸಿತ್ತು. ಅನನ್ಯ ಫೈಲ್ಗಳನ್ನು ಎತ್ತಿಕೊಂಡು ತನ್ನ ಕ್ಯಾಬಿನ್ನಿಂದ ಹೊರಬರುತ್ತಿದ್ದಳು. ನೆವಿ ಬ್ಲೂ ಬಣ್ಣದ ಫಾರ್ಮಲ್ ಸೂಟ್ ಧರಿಸಿ ಕೂದಲನ್ನು ಅಚ್ಚುಕಟ್ಟಾಗಿ ಕಟ್ಟಿದ್ದಳು. ಅವಳು ಟೆರೆಸ್ ಗಾರ್ಡನ್ ಕಾರಿಡಾರ್ ಹತ್ತಿರ ತಲುಪುತ್ತಿದ್ದಂತೆ ಎದುರಿನಿಂದ ಕಾರ್ತಿಕ್ ಬರುವುದು ಕಾಣಿಸಿತು. ಡಾರ್ಕ್ ಗ್ರೇ 3-ಪೀಸ್ ಸೂಟ್ನಲ್ಲಿ ಅವನು ತುಂಬ ಆಕರ್ಷಕವಾಗಿ ಕಾಣಿಸುತ್ತಿದ್ದ. ಅವನ ಕಣ್ಣಲ್ಲಿ ಒಂದು ವಿಚಿತ್ರ ತುಂಟತನ ಮಿಂಚುತ್ತಿತ್ತು. ಹೇಗಿದೆ ನನ್ನ ಈ ಸರ್ಪ್ರೈಸ್? ಕಾರ್ತಿಕ್ ದಾರಿ ತಡೆದು ನಗುತ್ತಾ ಕೇಳಿದ. ಅನನ್ಯ ಹೆದರಿಸುತ್ತಲೂ ನೋಡಿದಳು. ನಿನಗೆ ಸ್ವಲ್ಪನಾದರೂ ಅರಿವಿದೆಯಾ ನೀನು ಏನು ಮಾಡುತ್ತಿದ್ದೀಯಾ ಅಂತ? ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ತಾರೆ? ನೋಡಲಿ ಬಿಡು. ಕಾರ್ತಿಕ್ ಇನ್ನೂ ಸ್ವಲ್ಪ ಹತ್ತಿರ ಬಾಗಿದ. ಅವನ ಧ್ವನಿ ಗಂಭೀರವಾಗಿತ್ತು. ಮೊದಲ ಬಾರಿಗೆ ನನಗೆ ಹಕ್ಕು ಸಿಕ್ಕಿದೆ. ಇಡೀ ಪ್ರಪಂಚದ ಮುಂದೆ ಹೆಮ್ಮೆಯಿಂದ ನೀನು ನನ್ನವಳು, ಬರೀ ನನ್ನವಳು ಅಂತ ಹೇಳೋಕೆ. ಅನನ್ಯ ಅವನನ್ನು ಖಡಕ್ಕಾಗಿ ನೋಡಿದಳು. ಆದರೆ ತನ್ನ ತುಟಿಯಲ್ಲಿ ಬರ್ತಿದ್ದ ನಗುವನ್ನು ತಡೆದುಕೊಳ್ಳಲು ಅವಳಿಂದ ಆಗಲಿಲ್ಲ. ನಿನ್ನ ಈ ನಗು ಇವತ್ತು ತುಂಬ ಡೇಂಜರಸ್ ಆಗಿದೆ. ಕಾರ್ತಿಕ್ ಕಣ್ಣಲ್ಲಿ ಕಣ್ಣಿಟ್ಟು ಅಂದ. ಇವತ್ತು ಚಂದ್ರನು ನಿನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿರ್ಬೇಕು. ನೀನು ಸುಧಾರಿಸಲ್ವಾ? ಅನನ್ಯ ಸುಳ್ಳು ಕೋಪ ತೋರಿಸಿದಳು. ಖಂಡಿತ ಇಲ್ಲ, ಇವಾಗಂತೂ ಲೀಗಲ್ ಆಗಿಯೂ ಪರ್ಮಿಷನ್ ಇದೆ. ಕಾರ್ತಿಕ್ ತುಂಟದಿಂದ ಅಂದ. ಅನನ್ಯ ನಾಚಿ ತಲೆ ತಗ್ಗಿಸಿದಳು. ಕಾರ್ತಿಕ್ ಅವಳ ಕೈ ಹಿಡಿದು ಟೆರೆಸ್ನ ಒಂದು ಶಾಂತವಾದ ಕಾಫಿ ಕಾರ್ನರ್ಗೆ ಕರೆದುಕೊಂಡು ಹೋದ. ಅಲ್ಲಿಂದ ನಗರದ ರಾತ್ರಿಯ ರಂಗುರಂಗಿನ ದೀಪಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ತಂಪಾದ ತಂಗಾಳಿ ಬೀಸುತ್ತಿತ್ತು. ಕಾರ್ತಿಕ್ ಅನನ್ಯನನ್ನ ಗೋಡೆಯ ಪಕ್ಕದಲ್ಲಿ ನಿಲ್ಲಿಸಿ ಅವಳ ಎದುರಿಗೆ ನಿಂತ. ಗೊತ್ತಾ ಅನನ್ಯ, ನಿನ್ನ ಈ ಮೌನ ನನ್ನ ಅಭ್ಯಾಸ ಆಗುತ್ತೆ ಅಂತ ನನಗೆ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಕಾರ್ತಿಕ್ ಧ್ವನಿ ಮೃದುವಾಗಿತ್ತು. ಅವನು ತನ್ನ ಬೆರಳುಗಳಿಂದ ಅನನ್ಯಳ ಕೂದಲನ್ನು ಕಿವಿ ಹಿಂದೆ ಸರಿಸಿದ. ನಾನು ಬದಲಾಗಿದ್ದೀನಿ ಅನನ್ಯ, ನಿನಗಾಗಿ, ನಿನ್ನ ಗೌರವಕ್ಕಾಗಿ. ಇನ್ಮೇಲೆ ನನ್ನ ಪ್ರತಿ ಕ್ಷಣವೂ ಬರೀ ನಿನ್ನ ಹೆಸರಲ್ಲೇ ಇರುತ್ತೆ. ಅನನ್ಯ ಎದೆ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಅವಳು ಮುಂದೆ ಬಂದು ಮೆಲ್ಲನೆ ಕಾರ್ತಿಕ್ ಎದೆ ಮೇಲೆ ಕೈ ಇಟ್ಟು ಅಂದಳು. ಕಾರ್ತಿಕ್ ತುಟಿಯಲ್ಲಿ ಮಂದಹಾಸ ಮೂಡಿತ್ತು. ನಾಚಿಕೆ ಆಗ್ತಿದೆ? ಖಂಡಿತ ಇಲ್ಲ ಅನನ್ಯ ಮೆಲ್ಲನೆ ಹೇಳಿದಳು. ಪ್ರೀತಿಯಲ್ಲಿ ನಾಚಿಕೆ ಯಾಕೆ?
ಕಾರ್ತಿಕ್ ನಗುತ್ತಾ ಅವಳ ಹತ್ತಿರ ಬಂದು ಹಣೆಗೆ ಮುತ್ತಿಟ್ಟ. ಮಾರನೇ ದಿನ ಸಂಜೆ ರಾಯರ ಬಂಗಲೆಯ ವಾತಾವರಣ ಯಾವುದೋ ರಾಜಮನೆತನದ ಹಬ್ಬದಂತೆ ಕಂಗೊಳಿಸುತ್ತಿತ್ತು. ಇಡೀ ಹಾಲ್ನಲ್ಲಿ ಬಿಳಿ ಲಿಲ್ಲಿ ಮತ್ತು ಹಳದಿ ಗುಲಾಬಿ ಹೂಗಳ ಸುವಾಸನೆ ಬೀರುತ್ತಿತ್ತು. ಝೂಮರ್ನ ಸುವರ್ಣ ಬೆಳಕು ಆ ವಾತಾವರಣಕ್ಕೆ ಮೆರುಗು ನೀಡುತ್ತಿತ್ತು. ಇದು ರಾಯರ ಕುಟುಂಬವು ಏರ್ಪಡಿಸಿದ ಅಮ್ಮ ತಪ್ಪು ಮಾಡಿದೆ. ತಪ್ಪು ಮಾಡೆ ತಪ್ಪು ಮಾಡಿದೆ ಹೇಳಮ್ಮ. ಇಲ್ಲಮ್ಮ, ನೀನೇ ತಪ್ಪು ಮಾಡ್ಕೊಂಡ್ಯಾ ಅಮ್ಮ? ನೀನೇ ತಪ್ಪು ಮಾಡ್ಕೊಂಡ್ಯಾ ಹೇಳಮ್ಮ. ಇಲ್ಲಮ್ಮ, ನಾನು ತಪ್ಪು ಓದ್ದೆ ಅಷ್ಟೇ. ಈಗ ಸರಿ ಮಾಡಿ. ಪ್ರೀತಿಯಲ್ಲಿ ನಾಚಿಕೆ ಯಾಕೆ? ಕಾರ್ತಿಕ್ ನಗುತ್ತಾ ಅವಳ ಹತ್ತಿರ ಬಂದು ಹಣೆಗೆ ಮುತ್ತಿಟ್ಟ. ಮಾರನೇ ದಿನ ಸಂಜೆ ರಾಯರ ಬಂಗಲೆಯ ವಾತಾವರಣ ಯಾವುದೋ ರಾಜಮನೆತನದ ಹಬ್ಬದಂತೆ ಕಂಗೊಳಿಸುತ್ತಿತ್ತು. ಇಡೀ ಹಾಲ್ನಲ್ಲಿ ಬಿಳಿ ಲಿಲ್ಲಿ ಮತ್ತು ಹಳದಿ ಗುಲಾಬಿ ಹೂಗಳಿಂದ ಸುವಾಸನೆ ಬರುತ್ತಿತ್ತು. ಝೂಮರ್ನ ಸುವರ್ಣ ಬೆಳಕು ವಾತಾವರಣಕ್ಕೆ ಮೆರುಗು ನೀಡುತ್ತಿತ್ತು. ಇದು ರಾಯರ ಕುಟುಂಬದವರು ಏರ್ಪಡಿಸಿದ ವೈಭವೋಪೇತ ವೆಡ್ಡಿಂಗ್ ರಿಸೆಪ್ಷನ್. ಕಾರ್ತಿಕ್ ಕಪ್ಪು ಬಣ್ಣದ ಸೂಟ್ನಲ್ಲಿ ತುಂಬ ಕಾಂಟ್ರಾಸ್ಟ್ ಮತ್ತು ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದ. ಆದರೆ ಅವನ ಕಣ್ಣುಗಳು ಮಾತ್ರ ಮೆಟ್ಟಿಲುಗಳ ಮೇಲೆ ನೆಟ್ಟಿದ್ದವು. ಅಷ್ಟರಲ್ಲಿ ಅವಳು ಬಂದಳು. ತಾಜಾ ಲೆಮನ್ ಕಲರ್ನ ಅತ್ಯಂತ ಸುಂದರವಾದ ಲೆಹೆಂಗಾದಲ್ಲಿ ಅನನ್ಯ ಮೆಟ್ಟಿಲುಗಳಿಂದ ಕೆಳಗೆ ಇಳಿದು ಬರುತ್ತಿದ್ದಳು. ಲೆಮನ್ ಕಲರ್ ಡ್ರೆಸ್ನಲ್ಲಿ ಅವಳ ಹೊಳಪು, ಸೌಂದರ್ಯ ಮತ್ತು ಕೊರಳಲ್ಲಿದ್ದ ಸಣ್ಣ ಡೈಮಂಡ್ ಸೆಟ್ ನೋಡಿ ಕಾರ್ತಿಕ್ ಒಂದು ಕ್ಷಣ ಉಸಿರು ಬಿಗಿ ಹಿಡಿದ. ಅವಳು ಬೆಳಕಿನಲ್ಲಿ ನಿಂತಿರಲಿಲ್ಲ, ಸ್ವಂತ ಬೆಳಕಾಗಿ ಮಿಂಚುತ್ತಿದ್ದಳು. ಕಾರ್ತಿಕ್ ಮೆಲ್ಲನೆ ಮುಂದೆ ಹೋಗಿ ಅನನ್ಯನ ಕೈ ಹಿಡಿದು ತನ್ನ ಹತ್ತಿರ ಎಳೆದುಕೊಂಡ. ಇವತ್ತು ಎಲ್ಲ ಗಡಿಗಳನ್ನು ದಾಟಿಬಿಟ್ಟಿದ್ದೀಯಾ ಅನನ್ಯ. ಈ ಲೆಮನ್ ಕಲರ್ ಡ್ರೆಸ್ನಲ್ಲಿ ಅದ್ಭುತವಾಗಿ ಕಾಣಿಸುತ್ತಿದ್ದೀಯಾ. ಕಾರ್ತಿಕ್ ಅವಳ ಕಿವಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದ. ಇದು ನಿಮ್ಮ ಫ್ಯಾಮಿಲಿಯ ಫಂಕ್ಷನ್, ಸ್ವಲ್ಪ ಸಿಸ್ಟಮ್ ಇರಬೇಕಲ್ವಾ? ಅನನ್ಯ ಕಣ್ಣು ತಪ್ಪಿಸುತ್ತಾ ಅಂದಳು. ಈ ಸಿಸ್ಟಮ್ ದಿನ ನೋಡೋಕೆ ಸಿಕ್ಕಿದ್ರೆ ನನ್ನ ಪ್ರತಿ ರಾತ್ರಿಯೂ ಸೌಂದರ್ಯಮಯವಾಗುತ್ತದೆ, ಕಾರ್ತಿಕ್ ಖಡಕ್ಕಾಗಿ ಅಂದ. ಸುಮಿತ್ರಾ ಮತ್ತು ವಿಕ್ರಮ್ ರಾಯರು ಮುಂದೆ ಬಂದು ಅನನ್ಯನನ್ನು ಸ್ವಾಗತಿಸಿದರು. ಸುಮಿತ್ರಾರವರು ಒಂದು ದುಬಾರಿ ಬಳೆಯನ್ನು ಅನನ್ಯ ಕೈಗೆ ಹಾಕಿ, ನೀನು ನಿಜವಾಗ್ಲೂ ನಮ್ಮ ರಾಯರ ಕುಟುಂಬದ ಹೆಮ್ಮೆ ಅನನ್ಯ ಅಂದರು. ರಾತ್ರಿ ಎಲ್ಲ ಅತಿಥಿಗಳು ಹೋದ ಮೇಲೆ ಕಾರ್ತಿಕ್ ಅನನ್ಯನನ್ನ ಬಂಗಲೆಯ ಮೇಲ್ಛಾವಣಿಯಲ್ಲಿದ್ದ ತನ್ನ ಪ್ರೈವೇಟ್ ಬೆಡ್ರೂಮ್ಗೆ ಕರೆದುಕೊಂಡು ಬಂದ. ರೂಮ್ ಮಾಡರ್ನ್ ಇಂಟೀರಿಯರ್, ಮರದ ಸುವಾಸನೆ ಮತ್ತು ಮಂದವಾದ ಮೇಣದ ಬತ್ತಿಯ ಬೆಳಕಿನಿಂದ ಅಲಂಕಾರಗೊಂಡಿತ್ತು. ಎದುರಿಗಿದ್ದ ಗಾಜಿನ ದೊಡ್ಡ ಕಿಟಕಿಯಿಂದ ಇಡೀ ನಗರದ ದೀಪಗಳು ಕಾಣಿಸುತ್ತಿದ್ದವು. ಇದು ನಮ್ಮ ರೂಮ್. ಕಾರ್ತಿಕ್ ಹಿಂದಿನಿಂದ ಬಂದು ಅನನ್ಯಳ ಹೆಗಲ ಮೇಲೆ ಕೈಯಿಟ್ಟು. ಅನನ್ಯ ತಿರುಗಿ ರೂಮ್ ನೋಡಿದಳು. ಅಲ್ಲಿದ್ದ ಬುಕ್ ಶೆಲ್ಫ್ನಲ್ಲಿ ಅವಳಿಗೆ ಇಷ್ಟವಾದ ಪುಸ್ತಕಗಳಿದ್ದವು. ಈ ಸಾಹಿತ್ಯ ಮತ್ತು ಬಿಸ್ನೆಸ್ ಪುಸ್ತಕಗಳನ್ನೆಲ್ಲ ನನಗಾಗಿ ಇಟ್ಟಿದ್ದೀಯಾ? ನಿನ್ನ ಪ್ರತಿಯೊಂದು ಇಷ್ಟವೂ ಈಗ ನನ್ನ ಇಷ್ಟ. ಕಾರ್ತಿಕ್ ಅವಳ ನಡುವಿಗೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡ. ಅನನ್ಯ ಉಸಿರು ನಿಂತಂತಾಗಿತ್ತು. ಕಾರ್ತಿಕ್ ಅವಳ ಕಣ್ಣುಗಳನ್ನು ನೋಡಿದ. ಅಲ್ಲಿ ಈಗ ಭಯವಿರಲಿಲ್ಲ, ಬರೀ ತೀವ್ರವಾದ ಆಕರ್ಷಣೆ ಇತ್ತು. ಪ್ರೀತಿ ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದೀಯಾ? ಅನನ್ಯ ಸಣ್ಣ ಧ್ವನಿಯಲ್ಲಿ ಕೇಳಿದಳು. ಪ್ರೀತಿ ಯಾವತ್ತೂ ಸುಲಭ ಅಲ್ಲ ಅನನ್ಯ, ಆದರೆ ನೀನು ಅದನ್ನು ತುಂಬ ಸುಂದರಗೊಳಿಸಿದ್ದೀಯಾ. ಯಾರನ್ನು ಪ್ರೀತಿಸೋದು ಅಂದರೆ ಬರೀ ಪಡೆದುಕೊಳ್ಳೋದಲ್ಲ, ಅವರ ಗೌರವ ಮತ್ತು ಸಂತೋಷವಾಗುವುದು ಅಂತ ನೀನು ನನಗೆ ಕಲಿಸಿಕೊಟ್ಟಿದ್ದೀಯಾ, ಕಾರ್ತಿಕ್ ಅಂದ. ರೂಮಿನಲ್ಲಿ ಮೇಣದ ಬತ್ತಿಯ ಮಂದ ಬೆಳಕು ಮತ್ತು ಕಿಟಕಿಯಿಂದ ಬರುವ ತಂಪಾದ ತಂಗಾಳಿ ಇತ್ತು. ಅನನ್ಯ ಕೆಂಪು ಬಣ್ಣದ ನೈಟ್ ಡ್ರೆಸ್ನಲ್ಲಿ ಕನ್ನಡಿಯ ಮುಂದೆ ಕೂತಿದ್ದಳು. ಅವಳ ಕೈಯಲ್ಲಿದ್ದ ಮೆಹಂದಿಯ ಸುವಾಸನೆ ಇಡೀ ರೂಮ್ನಲ್ಲಿ ಹರಡಿತ್ತು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ತಳಮಳವಿತ್ತು. ಕಾರ್ತಿಕ್ ಬಿಳಿ ಸಿಲ್ಕ್ ಕುರ್ತಾದಲ್ಲಿ ಒಳಗೆ ಬಂದ. ಅವನ ಕಣ್ಣುಗಳು ಕನ್ನಡಿಯ ಮುಂದೆ ಕೂತಿದ್ದ ತನ್ನ ಹೆಂಡತಿಯ ಮೇಲೆ ನೆಟ್ಟಿದ್ದವು. ಅವನು ಮೆಲ್ಲನೆ ನಡೆದು ಬಂದು ಹಿಂದೆ ಬಂದ. ಅನನ್ಯ ಹೆಗಲ ಮೇಲೆ ತನ್ನ ಬಲವಾದ ಕೈಯನ್ನಿಟ್ಟ. ಅನನ್ಯ ಕನ್ನಡಿಯಲ್ಲಿ ಕಾರ್ತಿಕ್ನನ್ನು ನೋಡಿ ಉಸಿರು ಜೋರು ಮಾಡಿಕೊಂಡಳು. ಕಾರ್ತಿಕ್ ಕೆಳಗೆ ಬಾಗಿ ಮಂಡಿ ಊರಿ ಅನನ್ಯ ಪಕ್ಕ ಕೂತ. ಅನನ್ಯ ನಡುಗುತ್ತಿದ್ದ ಕೈಗಳನ್ನು ಮೆಲ್ಲಗೆ ತನ್ನ ಕೈಯಲ್ಲಿ ತೆಗೆದುಕೊಂಡು ಅವಳ ಅಂಗೈಗೆ ಮುತ್ತಿಟ್ಟ. ತುಂಬ ಪ್ರಾರ್ಥನೆಗಳ ನಂತರ ನೀನು ನನಗೆ ಸಿಕ್ಕಿದ್ದೀಯ ಅನನ್ಯ. ಇವತ್ತು ನೀನು
ನನ್ನ ಎದುರಿಗೆ ನನ್ನ ಸತ್ಯವಾಗಿ ಕೂತಿದ್ದೀಯಾ? ಕಾರ್ತಿಕ್ ನಿಧಾನವಾಗಿ ಮೇಲೆದ್ದ. ಅವನ ಕಣ್ಗಳಲ್ಲಿ ಪ್ರೀತಿಯ ಮಿಂಚಿತ್ತು. ಅವನು ಅನನ್ಯಾಳ ಮುಖವನ್ನು ತನ್ನ 2 ಕೈಗಳಲ್ಲಿ ಹಿಡಿದುಕೊಂಡ. ಅನನ್ಯ ಕಣ್ಣುಗಳು ಎತ್ತಿದಳು. ಕಾರ್ತಿಕ್ ಒಂದು ಕ್ಷಣ ತಡ ಮಾಡದೆ ತನ್ನ ತುಟಿಗಳನ್ನು ಅನನ್ಯಾಳ ತುಟಿಗಳ ಮೇಲಿಟ್ಟ. ಆ ಮುತ್ತಿನಲ್ಲಿ ವರ್ಷಗಳ ಕಾಯುವಿಕೆ, ಹಠ ಮತ್ತು ಮುರಿಯದ ಪ್ರೀತಿ ಇತ್ತು. ಕಾರ್ತಿಕ್ ತುಂಬಾ ತೀವ್ರವಾಗಿ ಅನನ್ಯಾಳ ಕೆಳ ತುಟಿಯನ್ನ ಮೆಲ್ಲನೆ ಕಡಿದ. ಅನನ್ಯ ಬಾಯಿಂದ ಸಣ್ಣ ಸದ್ದು ಬಂತು. ಅವಳ ಕೈಗಳು ತಾನಾಗಿಯೇ ಕಾರ್ತಿಕ್ ಕೂದಲಲ್ಲಿ ಸಿಲುಕಿಕೊಂಡವು. ಆ ಸಣ್ಣ ನೋವು ಮತ್ತು ಸಿಹಿ ಅನುಭವ ಅನನ್ಯ ಒಳಗಿದ್ದ ಎಲ್ಲ ಭಯವನ್ನ ಕ್ಷಣಾರ್ಧದಲ್ಲಿ ಕರಗಿಸಿತ್ತು. ಕಾರ್ತಿಕ್ ತನ್ನ ತುಟಿಗಳನ್ನ ಅವಳ ಹಣೆಗೆ ಆನಿಸಿದ. ಇಬ್ಬರ ಬಿಸಿ ಉಸಿರು ಒಂದಕ್ಕೊಂದು ತಾಗುತ್ತಿತ್ತು. ಈ ಗಾಯ, ಈ ನೋವು ಇನ್ಮೇಲೆ ನಿನ್ನ ಮೇಲೆ ಬರೀ ನನ್ನ ಹಕ್ಕಿದೆ ಅಂತ ಹೇಳೋಕೆ ಅಷ್ಟೇ. ಕಾರ್ತಿಕ್ ಧ್ವನಿಯಲ್ಲಿದ್ದ ಮತ್ತು ಅವನು ಕೆಳಗೆ ಬಾಗಿ ಅನನ್ಯಾಳ ಕೊರಳಲ್ಲಿ ಮುದ್ದಿಟ್ಟ. ತನ್ನ ಬೆರಳುಗಳಿಂದ ಅವಳ ಮಣಿಕಟ್ಟನ್ನು ಗಟ್ಟಿಯಾಗಿ ಹಿಡಿದು ಕೊರಳ ಮೇಲೆ ಸಾಲು ಸಾಲು ಮುತ್ತುಗಳನ್ನು ಕೊಟ್ಟ. ಅನನ್ಯ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು. ಅವಳ ಇಡೀ ಅಸ್ತಿತ್ವ ಕಾರ್ತಿಕ್ನ ಆ ಪ್ರೀತಿಯ ಸ್ಪರ್ಶದಲ್ಲಿ ಕರಗುತ್ತಿತ್ತು. ನೀನು ನನ್ನ ಉಸಿರು ಅನನ್ಯ, ನನ್ನ ಹಠ, ನನ್ನ ಎಲ್ಲವೂ. ಕಾರ್ತಿಕ್ ಅವಳ ಕಣ್ಣುಗಳ ಮೇಲೆ ಮುತ್ತಿಟ್ಟ. ನಂತರ ಅವಳ ಕೆನ್ನೆಯನ್ನು ಚುಂಬಿಸುತ್ತಾ ಮತ್ತೆ ತುಟಿಗಳ ಹತ್ತಿರ ಬಂದ. ನೀನು ನನ್ನ ಲೈಫ್ನ ಅತ್ಯಂತ ಸುಂದರ ಗಿಫ್ಟ್ ಅನನ್ಯ. ಕಾರ್ತಿಕ್ ಸೈಲೆಂಟ್ ಆದಾಗ ರೂಮ್ನಲ್ಲಿ ಇಬ್ಬರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ಅನನ್ಯ ಮೆಲ್ಲನೆ ಕಾರ್ತಿಕ್ ಕೈಯನ್ನು ತನ್ನ 2 ಕೈಗಳಲ್ಲಿ ಹಿಡಿದುಕೊಂಡು ಮೊದಲ ಬಾರಿಗೆ ಯಾವುದೇ ಮುಜುಗರ, ಭಯ ಇಲ್ಲದೆ ನೇರವಾಗಿ ಕಾರ್ತಿಕ್ನ ಕಣ್ಣುಗಳಲ್ಲಿ ನೋಡಿದಳು. ಅನನ್ಯಾಳ ಧ್ವನಿ ಸಣ್ಣದಾಗಿ ನಡುಗುತ್ತಿದ್ದರೂ ನೇರವಾಗಿ ಹೃದಯಕ್ಕೆ ಮುಟ್ಟುವಂತಿತ್ತು. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಕಾರ್ತಿಕ್. ಬಹುಶಃ ಮೊದಲನೇ ದಿನದಿಂದ ಅಲ್ಲದಿರಬಹುದು, ಆದರೆ ಇಂದು ನೀನು ನನ್ನ ಇಷ್ಟ, ನನ್ನ ಷರತ್ತು ಮತ್ತು ನನ್ನ ಸ್ವಾಭಿಮಾನದೊಂದಿಗೆ ನನ್ನನ್ನು ಪ್ರೀತಿಸೋಕೆ ಕಲಿಸಿದೀಯ. ಅಂದಿನಿಂದ ನನ್ನ ಪ್ರತಿ ಕ್ಷಣವೂ ನಿನ್ನದ್ದಾಗಿದೆ. ನಾನು ಬರೀ ನಿನ್ನವಳು ಕಾರ್ತಿಕ್, ಬರೀ ನಿನ್ನವಳು. ಇದನ್ನು ಕೇಳಿ ಕಾರ್ತಿಕ್ ಕಣ್ಣಲ್ಲಿ ನೀರು ಬಂತು. ಅವನ ವರ್ಷಗಳ ಜಿದ್ದು, ಕಾಯುವಿಕೆ ಮತ್ತು ಪ್ರೀತಿ ಇವತ್ತು ತನ್ನ ಗುರಿ ತಲುಪಿತ್ತು. ಅವನು ತಡಮಾಡದೆ ಅನನ್ಯಾಳನ್ನು ಇನ್ನೂ ಹತ್ತಿರ ಎಳೆದುಕೊಂಡ. ತುಂಬ ಮೃದುವಾಗಿ ಮತ್ತು ಗಟ್ಟಿ ಹಕ್ಕಿನಿಂದ. ಅನನ್ಯ ತನ್ನ ಅಪ್ಪುಗೆಯಲ್ಲಿ ಬಿದ ಅನನ್ಯ ತನ್ನ ಎಲ್ಲ ಸಂಕೋಚಗಳನ್ನು ಹಿಂದಕ್ಕೆ ತಳ್ಳಿ ಪೂರ್ತಿಯಾಗಿ ಕಾರ್ತಿಕ್ನಿಗೆ ಶರಣಾದಳು. ಕಾರ್ತಿಕ್ನ ತುಟಿ ಮತ್ತು ಕೈಗಳ ಸ್ಪರ್ಶ ತನ್ನ ಅಸ್ತಿತ್ವದ ಆಳದಲ್ಲಿ ಅನುಭವಕ್ಕೆ ಬಂದಾಗ ಅವಳು ಒಳಗಿನಿಂದ ಶಿರಹರಿದಳು. ಕಾರ್ತಿಕ್ ಅವಳ ಗಂಡ, ಅವಳ ಸಂಗಾತಿ. ಅವನಿಗೆ ತನ್ನೆಲ್ಲವನ್ನ ಅರ್ಪಿಸುವುದು ಅನನ್ಯಾಳ ಸ್ವಂತ ನಿರ್ಧಾರವಾಗಿತ್ತು. ಅನನ್ಯ ನಗುತ್ತಾ ಕಾರ್ತಿಕ್ ಕೊರಳಿಗೆ ಕೈ ಹಾಕಿ ತನ್ನತ್ತ ಎಳೆದುಕೊಂಡಳು. ಈಗ ಇಬ್ಬರ ನಡುವೆ ಯಾವುದೇ ಅಂತರವಿರಲಿಲ್ಲ. ಹೃದಯಗಳಲ್ಲಿ ಉಸಿರದ್ದಾಗಲಿ ಅಥವಾ ದೇಹದಾಗಲಿ ಈಗ ಯಾವುದೇ ದೂರ ಇರಲಿಲ್ಲ. ಅನನ್ಯ ಕಾರ್ತಿಕ್ ಅವಳ ತುಟಿಗಳ ಹತ್ತಿರ ಅಂದ, ಈಗ ಬರೀ ನೀನು ಮತ್ತು ನಮ್ಮ ಸುಂದರ ಪ್ರಪಂಚ ಇರುತ್ತದೆ. ಅದು ನಮ್ಮ ಪ್ರತಿ ಎದೆ ಬಡಿತದ ಬರೆಯಲ್ಪಡುತ್ತದೆ. ರೂಮ್ನಲ್ಲಿದ್ದ ಮೇಣದ ಬತ್ತಿಯ ಮಂದದ ಬೆಳಕು ಮತ್ತು ಕಿಟಕಿಯಿಂದ ಬರುತ್ತಿದ್ದ ಚಂದ್ರನ ಬೆಳಕು ಇಬ್ಬರ ಈ ಸುಂದರ ಮಿಲನಕ್ಕೆ ಸಾಕ್ಷಿಯಾಗಿದ್ದವು. ಸಮಯವೇ ನಿಂತು ಹೋದಂತೆ ಭಾಸವಾಗುತ್ತಿತ್ತು. ಕಾರ್ತಿಕ್ ಅನನ್ಯನನ್ನು ತನ್ನಲ್ಲಿ ಅಡಗಿಸಿ ಇಟ್ಟುಕೊಳ್ಳುತ್ತಾ ಅವಳ ಹಣೆಗೆ ಸುದೀರ್ಘ ಮುತ್ತಿಟ್ಟ. ನೀನು ಬರೀ ನನ್ನ ಪ್ರಾರ್ಥನೆ ಅಲ್ಲ ಅನನ್ಯ, ನೀನು ನನ್ನ ಹಣೆಬರಹ. ಶೀಘ್ರದಲ್ಲಿಯೇ ನಮ್ಮ ಈ ಜೀವನದಲ್ಲಿ ನಮ್ಮ ಪ್ರೀತಿಯ ಸಣ್ಣ ಸುಂದರ ಕುರುಹು ಬರಲಿದೆ. ಕಾರ್ತಿಕ್ನ ಈ ಮಾತು ಅನನ್ಯಳ ನಾಚಿಕೆ ಕೆಂಪಾದಳು. ಅವಳು ತನ್ನ ಮೆಹಂದಿ ಕೈಗಳಿಂದ ಮುಖ ಮುಚ್ಚಿಕೊಳ್ಳಲು ಹೋದಳು. ಆದರೆ ಕಾರ್ತಿಕ್ ಅವಳ ಕೈಗಳನ್ನು ಸರಿಸಿ ಅವಳ ಕೆನ್ನೆ ಮತ್ತು ತುಟಿಗಳಿಗೆ ಮುತ್ತಿನ ಮಳೆ ಸುರಿಸಿದ. ಅನನ್ಯ ನಾಚಿಕೆಯಿಂದ ತನ್ನ ಮುಖವನ್ನು ಕಾರ್ತಿಕ್ನ ಅಗಲವಾದ ಎದೆಯ ಮೇಲೆ ಇಟ್ಟು ಅವನ ಕೊರಳಲ್ಲಿ ಮುಖ ಮುಚ್ಚಿಕೊಂಡಳು. ಕಣ್ಣು ಮುಚ್ಚಿದಳು. ಹೊರಗೆ ನಗರದ ದೀಪಗಳು ಮಂದವಾಗಿದ್ದವು. ಆದರೆ ಆ ಕೊಠಡಿಯಲ್ಲಿ 2 ಆತ್ಮಗಳು ಯುಗಾಂತರಕ್ಕೂ ಒಂದಾಗಿದ್ದವು. ಇದು ಕಥೆಯ ಅಂತವಲ್ಲ, ಬದಲಿಗೆ ಅವರ ಹೊಸ ಮತ್ತು ಅತ್ಯಂತ ಸುಂದರ ಜೀವನದ ಶುರುವಾತಾಗಿತ್ತು. ನೀನು ನನ್ನ ಲೈಫ್ನಲ್ಲಿ ಅತ್ಯಂತ ಸುಂದರ ಗಿಫ್ಟ್ ಅನನ್ಯ. ಹೀಗೆ ದ್ವೇಷ, ಅನುಮಾನಗಳ ಕಾರ್ಮೋಡವನ್ನು ಸರಿಸಿ ಸ್ವಾಭಿಮಾನ ಹಾಗೂ ನಿಷ್ಕಲ್ಮಶ ಪ್ರೀತಿಯ ಸಮ್ಮಿಲನದಿಂದ ಕಾರ್ತಿಕ್ ಮತ್ತು ಅನನ್ಯರ ಹೊಸ ಬದುಕು ಉದಯಿಸಿತು. ಹಠದಿಂದ ಶುರುವಾದ ಈ ಬಂಧ ಕಾಲಕ್ರಮೇಣ ಪರಸ್ಪರ ಗೌರವ, ನಂಬಿಕೆ ಮತ್ತು ಅನಂತ ಪ್ರೀತಿಯಾಗಿ ಅರಳಿತು. ಇಬ್ಬರು ಒಬ್ಬರಿಗೊಬ್ಬರು ನೆರಳಾಗಿ ಜೊತೆಯಾಗಿ ಸಾಗುವ ಪ್ರೇಮ ಪಯಣದಲ್ಲಿ ಕೇವಲ 2 ಹೃದಯಗಳು ಮಾತ್ರವಲ್ಲದೆ 2 ವಿಭಿನ್ನ ಪ್ರಪಂಚಗಳೇ ಒಂದಾಗಿದ್ದವು. ಅವರ ಕನಸುಗಳು ಕೊನೆಯಿಲ್ಲದ ಪಯಣಕ್ಕೆ ಈಗಷ್ಟೇ ಸಾರ್ಥಕತೆ, ಹೊಸ ಅಧ್ಯಾಯವೊಂದು ಸುಂದರವಾಗಿ ಆರಂಭವಾಗಿತ್ತು. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಂತಹದ್ದೇ ಸುಂದರ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇಂತಹದ್ದೇ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು.